ಧಾರ್ಮಿಕ ಸುಧಾರಣಾ ಯುಗ. ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಕ್ರಿಸ್ತಪೂರ್ವ 6ನೇ ಶತಮಾನವನ್ನು ಭಾರತದ ಜಗತ್ತಿನ ಇತಿಹಾಸದಲ್ಲಿ ಆಶ್ಚರ್ಯಕಾರಕ ಶತಕ ಎಂದು ಕರೆಯಲಾಗಿದೆ. ಈ ಕಾಲದಲ್ಲಿ ಜರುಗಿದ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಘಟನೆಗಳು ಬಹುತೇಕವಾಗಿ ಶಾಶ್ವತ ಪರಿಣಾಮವನ್ನುಂಟು ಮಾಡಿದವು. ವೈದಿಕೀಯ ಧರ್ಮದಲ್ಲೇ ಕರ್ಮ, ಸಿದ್ಧಾಂತ, ಆಚರಣೆ ಉತ್ತಮ ಧರ್ಮವಲ್ಲ, ಆದ್ದರಿಂದ ಮಾನವನು ಆತ್ಮದ ಉನ್ನತಿಯನ್ನು ಸಾಧಿಸಲಾರ ಎಂಬಂತಹ ಧಾರ್ಮಿಕ ವಿಚಾರ ಕ್ರಾಂತಿ ಕೆಲವರಲ್ಲಿ ತಲೆದೋರಿತು. ಇದರ ಫಲವಾಗಿ ಉಪನಿಷತ್ತುಗಳಲ್ಲಿ ಜ್ಞಾನ, ತಪಸ್ಸು, ವೈರಾಗ್ಯದ ಮಹತ್ವವನ್ನು ಬೋಧಿಸಿದ ಇವುಗಳಿಂದ ಆತ್ಮದ ಉನ್ನತಿಯನ್ನು ಪಡೆಯಬಹುದೆಂದು ತಿಳಿಸಲಾಯಿತು. ಆದರೆ ಉಪನಿಷತ್ತುಗಳು ವೇದ ಮಾರ್ಗವನ್ನೇ ಮುಂದುವರಿಸಿದವು. ಯಜ್ಞದ ಕರ್ಮಾಚರಣೆ ಕುಗ್ಗಿದರೂ ಪೂರ್ಣ ನಿಂತು ಹೋಗಿರಲಿಲ್ಲ. ಉಪನಿಷತ್ತುಗಳು ಪ್ರತಿಪಾದನೆ ಜನರನ್ನು ಮುಟ್ಟಲಿಲ್ಲ. ಹಾಗಾಗಿ ಈ ಶತಮಾನದ ಭಾರತೀಯ ಇತಿಹಾಸವು ಹಳೆಯ ವ್ಯವಸ್ಥೆಯ ವಿರುದ್ಧದ ಹೋರಾಟದ ಕಾಲವೇ ಆಗಿತ್ತು. ಈ ಹೋರಾಟವು ಸಂಭವಿಸಿದುದು ಹಳೆಯ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಿಸಲು ಪುರೋಹಿತಶಾಹಿಗಳಿಂದ ಸಂಪೂರ್ಣ ಅಧಿಕಾರವನ್ನು ಕಡಿತಗೊಳಿಸುವುದಕ್ಕಾಗಿ. ಈ ಶತಮಾನದಲ್ಲಿ ರೂಪುಗೊಂಡ ಸಾತ್ವಿಕ ಚಿಂತನೆಯು ಪ್ರಶಸ್ತ ಸಮಾಜಕ್ಕೆ ವಿರುದ್ಧವಾದ ಮತ್ತು ಜಾತಿ ವ್ಯವಸ್ಥೆಗೆ ವಿರುದ್ಧವಾದ ತತ್ವಗಳನ್ನು ಒಳಗೊಂಡಿತ್ತು. ಹೊಸದಾಗಿ ಉದಯಿಸಿದ ಧರ್ಮಗಳು ವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿದ್ದು ಅನ್ಯಾಯ ಮತ್ತು ಅಸಮಾನತೆಗಳ ವಿರುದ್ಧವಾಗಿದ್ದವು. ಜೈನ ಮತ್ತು ಬೌದ್ಧ ಧರ್ಮದ ಉಗಮದ ಉದ್ದೇಶವೇ ಶತಮಾನಗಳಿಂದ ಬೆಳೆದು ಬರೋರಿಂದ ವೈದಿಕ ಧರ್ಮದ ಮತ್ತು ಸಮಾಜದ ವ್ಯವಸ್ಥೆಯ ವಿರುದ್ಧ ದೃಢವಾದ ಪ್ರತಿಭಟನೆಯನ್ನು ನಡೆಸಿದವು. ಆ ಮೂಲಕ ಜನರಲ್ಲಿ ಧಾರ್ಮಿಕ, ಸಾಮಾಜಿಕ ನೀತಿ ಅನೀತಿಗಳನ್ನು ಕುರಿತು ವೈಚಾರಿಕ ಮನೋಭಾವನೆಯನ್ನು ಬೆಳೆಸುವುದಕ್ಕಾಗಿತ್ತು. ಇದೇ ರೀತಿ ಪ್ರತಿಭಟನೆಗಳು ಗ್ರೀಸ್ನಲ್ಲಿ ಹಾಗೂ ಹೆರಾಲಿಟಿಸ್ ರವರಿಂದಲೂ, ಪರ್ಷಿಯಾದಲ್ಲಿ ಜರಾತುಸ್ತ್ರನಿಂದಲೂ, ಚೀನಾದಲ್ಲಿ ಲಾವೋತ್ಸೆ ಮತ್ತು ಅದೇ ರೀತಿಯಾಗಿ ಇಸ್ರೇಲ್ನಲ್ಲಿ ಈಸಿಯಾ ಮತ್ತು ಜೆರೋಮೈರಿಂದಲೂ ಬಂದವು. ಜೈನ ಮತ್ತು ಬೌದ್ಧ ಧರ್ಮಗಳ ಉಗಮಕ್ಕೆ ಕಾರಣಗಳು. ವೈದಿಕ ಧರ್ಮವು ಪ್ರಾರಂಭದಲ್ಲಿ ಸರಳವಾಗಿ ಹಾಗೂ ಅದರ ಆಚಾರ ವಿಚಾರಗಳು ಬಹು ಸುಲಭವಾಗಿದ್ದವು. ಆದರೆ ಸಮಯ ಕಳೆದಂತೆ ವೈದಿಕ ಧರ್ಮವು ಅನೇಕ ಧಾರ್ಮಿಕ ಯಜ್ಞ ಆಚರಣೆಗಳ ಮೂಲಕ ಜಟಿಲವಾಯಿತು. ಜನಸಾಮಾನ್ಯರು ಅಗಾಧ ವೆಚ್ಚ ತಗುಲುತ್ತಿದ್ದ ಯಜ್ಞಾಚರಣೆಗಳು ಮಾಡಲಾಗದ ಸ್ಥಿತಿ ತಲುಪಿದರು. ಇದರಿಂದಾಗಿ ಅವರು ವೈದಿಕ ಧರ್ಮದಲ್ಲಿ ಅಸಂತೃಪ್ತಿಗೊಂಡರು. ಧಾರ್ಮಿಕ ಆಚರಣೆಗಳು, ಸಂಸ್ಕಾರಗಳು ಕೇವಲ ಶ್ರೀಮಂತರು ಹಾಗೂ ರಾಜಮನೆತನದವರು ಮಾತ್ರ ಆಚರಿಸುವಷ್ಟು ವೆಚ್ಚದಾಯಕವಾಗಿದ್ದವು. ಆದ್ದರಿಂದ ಜನಸಾಮಾನ್ಯರು ತಮ್ಮ ಕೈಗೆಟಕುವ ಅನಗತ್ಯ ಆಚಾರ ಸಂಸ್ಕಾರಗಳಿಲ್ಲದ, ಪುರೋಹಿತರ ನೆರವಿಲ್ಲದೆ ಧರ್ಮವನ್ನಾಚರಿಸುವ ಹೊಸ ಧರ್ಮವನ್ನು ಅಪೇಕ್ಷಿಸಿದರು. ವೈದಿಕ ಧರ್ಮದಲ್ಲಿ ಅದು ಪುರೋಹಿತ ವರ್ಗವು ತಾನೇ ಧರ್ಮ ವ್ಯವಸ್ಥಾಪಕನೆಂಬಂತೆ ವರ್ತಿಸುತ್ತಿದ್ದರು. ಜನರಲ್ಲಿ ಆಕ್ರೋಶ ಹುಟ್ಟಿಸಿತು. ಪುರೋಹಿತರು ಸಮಾಜದಲ್ಲಿ ಅನಗತ್ಯ ಸಂಸ್ಕಾರಗಳು ಹಾಗೂ ಆಚರಣೆಗಳನ್ನು ಬಲವಂತವಾಗಿ ಹೇರಿ ಅದರ ಆಚರಣೆಯಿಂದ ಬಂದ ಅಪಾರ ಕಾಣಿಕೆಯಿಂದ ಸುಖಲೋಲುಪ್ತರಾಗಿ ಜೀವಿಸುತ್ತಿದ್ದರು. ವೈದಿಕ ಧರ್ಮದಲ್ಲಿ ಹುಟ್ಟಿಕೊಂಡ ಜಾತಿ ಪದ್ಧತಿಯು ವಂಶಪಾರಂಪರ್ಯವಾಗಿದ್ದು ಸಮಾಜವನ್ನು ಕಟ್ಟುನಿಟ್ಟಿನಿಂದ ವಿಭಜನೆಗೆ ಒಳಪಡಿಸಿತ್ತು. ಈ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು ಉಚ್ಚ ಸ್ಥಾನ ಹೊಂದಿದ್ದರು. ಕಾಣಿಕೆಗಳಿಗೆ ತೆರಿಗೆ ವಿನಾಯಿತಿ, ಶಿಕ್ಷೆ ವಿನಾಯಿತಿ ಮುಂತಾದ ವಿಶೇಷ ಸವಲತ್ತುಗಳನ್ನು ಪಡೆದರು. ಶೂದ್ರರು ಮತ್ತು ಅಶ್ವಸ್ವ ವರ್ಗಗಳು ಹೀನಾಯ ಜೀವನವನ್ನು ನಡೆಸುತ್ತಿದ್ದರು. ಇವರನ್ನು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹೊರದೂಡಿದ್ದು ಅವರು ಬೇರೆ ಧರ್ಮದಲ್ಲಿ ಸ್ವಾತಂತ್ರ್ಯ ಸಮಾನತೆಯನ್ನು ಅಸಹ್ಯನಿಂದ ನೋಡುವಂತಾದರು. ಬೌದ್ಧ ಮತ್ತು ಜೈನ ಧರ್ಮಗಳು ಉದಯಿಸಿದ ನಂತರ ಇವರು ಪ್ರವಾಹದ ರೂಪದಲ್ಲಿ ಹೋಗಿ ಸೇರಿಕೊಂಡರು.
ಜಾತಿ ವ್ಯವಸ್ಥೆಯಲ್ಲಿನ ಬ್ರಾಹ್ಮಣರ ಉಚ್ಚ ಸ್ಥಾನವನ್ನು ಕ್ಷತ್ರಿಯ ವರ್ಗವು ವಿರೋಧಿಸಲಾರಂಭಿಸಿತು. ಕ್ಷತ್ರಿಯ ವರ್ಗವು ರಾಜಕೀಯ ಹಾಗೂ ಆರ್ಥಿಕ ಉಚ್ಚ ಸ್ಥಾನ ಹೊಂದಿದ್ದು ಶಿಕ್ಷಣದಲ್ಲೂ ಗಮನಾರ್ಹ ಸಾಧನೆ ಮಾಡಿದ್ದರು. ಹಾಗಾಗಿ ಬ್ರಾಹ್ಮಣರ ಉಚ್ಚತಮ ಸ್ಥಾನದಲ್ಲಿ ಅಸ್ತಿತ್ವವನ್ನು ಕ್ಷತ್ರಿಯರು ವಿರೋಧಿಸಲಾರಂಭಿಸಿದರು. ಬೌದ್ಧ ಧರ್ಮದ ಸ್ಥಾಪಕ ಬುದ್ಧ ಹಾಗೂ ಜೈನ ಧರ್ಮದ ಮಹಾವೀರರು ಕ್ಷತ್ರಿಯ ವರ್ಗಕ್ಕೆ ಸೇರಿದ್ದರು. ಈ ಅಂಶವನ್ನು ಪುಷ್ಟೀಕರಿಸುತ್ತದೆ. ಈಶಾನ್ಯ ಭಾರತದಲ್ಲಿ ಬುಡಕಟ್ಟು ಸಮುದಾಯಗಳನ್ನು ಭಗ್ನಗೊಂಡು ಮಗಧ, ಕೋಶಲಗಳಂತಹ ನಿರಂಕುಶ ರಾಜಪ್ರಭುತ್ವಗಳು ಹುಟ್ಟಿಕೊಂಡವು. ಈ ರಾಜ್ಯಗಳಲ್ಲಿ ಬ್ರಾಹ್ಮಣಾಶಿ ಧರ್ಮವು ತನ್ನ ಕದಮ್ಮ ಬಾಹುಗಳನ್ನು ಸಮಾಜದ ಮೇಲೆ ಮೂಲೆ ಮೂಲೆ ಚಾಚಿತು. ಇದರಿಂದ ಬುಡಕಟ್ಟು ಸಮುದಾಯದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವಗಳನ್ನು ಅನುಭವಿಸಿದ್ದ ಜನ ರಾಜಪ್ರಭುತ್ವವನ್ನು ಹಾಗೂ ಅಲ್ಲಿನ ವೈದಿಕ ಧರ್ಮವನ್ನು ವಿರೋಧಿಸಲಾರಂಭಿಸಿದವು. ಸ್ವತಃ ಭಗವಾನ್ ಬುದ್ಧನೇ ಶಾಕ್ಯ ಬುಡಕಟ್ಟಿಗೆ ಸೇರಿದವನಾಗಿದ್ದು ಬುಡಕಟ್ಟು ನಿಯಮಗಳ ಆಧಾರದ ಮೇಲೆ ಸಂಘವನ್ನು ರಚಿಸಿದನು. ಈ ಸಂಘದಲ್ಲಿ ಬುಡಕಟ್ಟು ಸಮುದಾಯವನ್ನು ಪ್ರೀತಿಸುತ್ತಿದ್ದ ಎಲ್ಲ ಜನರು ಸೇರಿಕೊಂಡರು. ಹಿಂದಿನಿಂದಲೂ ಇದ್ದ ಭಾರತ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡುವಣ ವ್ಯಾಪಾರಿ ಸಂಬಂಧವು ಅನೇಕ ವ್ಯಾಪಾರಿ ಮಾರ್ಗಗಳನ್ನು ತೆರೆಸಿತು ಹಾಗೂ ಅದರ ಮೂಲಕ ಭಾರತದ ವ್ಯಾಪಾರಿಗಳು ಯಥೇಚ್ಛ ಸಂಪತ್ತನ್ನು ಗಳಿಸಿಕೊಂಡರು. ದಾಖಲೆಗಳ ಪ್ರಕಾರ ಕ್ರಿಸ್ತ ಪೂರ್ವ 600ರಿಂದ 300ರವರೆಗಿನ ಅವಧಿಯಲ್ಲಿ ಭಾರತದ ಚಂಪಾ ರಾಜಗೃಹ, ಸಂಕೇತ, ಕೌಶಂಬಿ, ಬನಾರಸ್, ಸಾವಸ್ತಿ, ಚಿರಾಂದ್ ಮುಂತಾದ 60 ದೊಡ್ಡ ನಗರಗಳಿದ್ದವು. ನಗರಗಳು ಬೆಳವಣಿಗೆಗೊಂಡಂತೆ ನಗರ ಜೀವನವು ಸಂಕೀರ್ಣವಾಗುತ್ತಾ ಹೋಯಿತು. ನಗರಗಳಲ್ಲಿನ ಜನರಲ್ಲಿ ಹೀನವಾದ ದುರಾಸೆ, ಅಮಾನುಷವಾದ ಸುಖಭೋಗಾಭಿಲಾಷೆ, ಅಸಹ್ಯವಾದ ಜಿಪುಣತನ, ಸಾರ್ವಜನಿಕದ ಸತ್ವಗಳನ್ನು ಸ್ವಾರ್ಥಕ್ಕಾಗಿ ಕೊಳ್ಳೆ ಹೊಡೆಯುವ ಪ್ರವೃತ್ತಿ, ತೆರಿಗೆಗಳ ಅಧಿಕ ಹೊರೆ, ದಾಸತ್ವ, ಬಡ್ಡಿ, ಚಕ್ರ ಬಡ್ಡಿ, ಆಸ್ತಿ ಅಡವು ಮೊದಲಾದ ಹೊಸ ಹೊಸ ಶೋಷಣೆ, ದಬ್ಬಾಳಿಕೆಗಳು ಸಮಾಜದಲ್ಲಿ ಮನೆ ಮಾಡಿಕೊಂಡವು. ಹಿಂದೆ ಸ್ವತಂತ್ರ ಸರಳ ಜೀವನ ಅನುಭವಿಸಿದ್ದ ಜನರಿಗೆ ಇಂತಹ ಸಂಕೀರ್ಣ ನಗರ ಜೀವನ ದುಸ್ತರವಾಯಿತು. ಅದೇ ವೇಳೆಗೆ ಆಶಾಕಿರಣವಾಗಿ ಜ್ಯೋತಿಯಂತೆ ಉದಯಿಸಿದ ಹೊಸ ಧರ್ಮಗಳಲ್ಲಿ ಜನರು ನೆಮ್ಮದಿಯ ನೆಲೆ ಕಂಡರು. ಹೀಗೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಹಾಗೂ ಆರ್ಥಿಕ ಹೀನ ಸ್ಥಿತಿಗಳು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದವು. ಜೈನ ಧರ್ಮದಲ್ಲಿ ವೈದಿಕ ಧರ್ಮದ ವಿರುದ್ಧ ಪ್ರತಿಭಟಿಸಿದ ಮೊದಲ ಧರ್ಮವೆಂದರೆ ಜೈನ ಧರ್ಮ. ಇದು ಬೌದ್ಧ ಧರ್ಮಕ್ಕಿಂತಲೂ ಮೊದಲು ಏಳ್ಗೆಗೊಂಡ ಧರ್ಮ. ಜೈನ ಧರ್ಮದ ಪ್ರಮುಖ ಪ್ರವಾದಿ ಮಹಾವೀರನು. ಗೌತಮ ಬುದ್ಧನ ಹಿರಿಯ ಸಮಕಾಲೀನನಾಗಿದ್ದನು. ಜೈನ ಸಂಪ್ರದಾಯದ ಪ್ರಕಾರ ಮಹಾವೀರನು ಜೈನ ಧರ್ಮದ ಸಂಸ್ಥಾಪಕನಾಗಿರಲಿಲ್ಲ. ಆತ ಒಬ್ಬರ ನಂತರ ಒಬ್ಬರಂತೆ ಧರ್ಮೋಪದೇಶ ಮಾಡಿದ್ದ 24 ಮಂದಿ ತೀರ್ಥಂಕರಲ್ಲಿ ಕೊನೆಯವನಾಗಿದ್ದನು. ವರ್ಧಮಾನ ಮಹಾವೀರನಿಗಿಂತ ಹಿಂದಿನ ತೀರ್ಥಂಕರನ ಹೆಸರು ಪಾರ್ಶ್ವನಾಥ್ ಜಾಕೋಬಿಯವರಿಗೆ ಅಭಿಪ್ರಾಯದಲ್ಲಿ ಆತ ಮಹಾವೀರನಿಗಿಂತ ಸುಮಾರು 250 ವರ್ಷಗಳ ಹಿಂದೆ ಜೀವಿಸಿದ್ದ. ಜೈನರ ಪ್ರಕಾರ ಪಾರ್ಶ್ವನಾಥನಿಗಿಂತ ಮೊದಲನೆಯ ತೀರ್ಥಂಕರ ಅರಿಸ್ಟನೇಮಿ ಎಂದು. ಆತ ಮಹಾವೀರನ ಮರಣಕ್ಕಿಂತ 84,000 ವರ್ಷಗಳ ಹಿಂದೆ ಮರಣ ಹೊಂದಿದ್ದನೆಂದು ಜೈನರು ನಂಬುತ್ತಾರೆ. ಅರಿಸ್ಟನೇಮಿಗಿಂತ ಮೊದಲಿನವ ನಾಮಿ. ಆತ ಅರಿಸ್ಟನೇಮಿಗಿಂತ 5,000 ವರ್ಷಗಳ ಹಿಂದೆ ಮರಣ ಹೊಂದಿದ್ದನೆಂದು ನಂಬಲಾಗುತ್ತದೆ. ಜೈನ ಮತ್ತು ಗ್ರಂಥಗಳ ಪ್ರಕಾರ ಮೊಟ್ಟ ಮೊದಲನೆಯ ತೀರ್ಥಂಕರನಾದ ವೃಷಭದೇವನು ತನ್ನ ಮಗನಾದ ಭರತನಿಗೆ ಚಕ್ರವರ್ತಿ ಪದವಿ ಬಿಟ್ಟುಕೊಟ್ಟು ಮತ ಪ್ರಚಾರ ಮಾಡಿ ತೀರ್ಥಂಕರನಾದನು. ವೃಷಭದೇವನಿಗೆ ಸಂಬಂಧಿಸಿದಂತೆ ಋಗ್ವೇದ, ವಿಷ್ಣು ಪುರಾಣ, ಭಾಗವತ್ ಪುರಾಣಗಳಲ್ಲಿ ಉಲ್ಲೇಖಗಳು ಕಂಡುಬರುತ್ತವೆ.
ತೀರ್ಥಂಕರರ ಕಾಲುಗಳೊಳಗಿನ ಅಂತರಗಳು ಹೀಗೆ ಕಲ್ಪನಾತೀತವಾಗಿ ಸಾಗಿ ಕೊನೆಗೆ ಧರ್ಮವು ಅನಂತರ ಕಾಲದಿಂದ ಇದೆ ಎಂದು ನಂಬುತ್ತಾರೆ. ಪಾರ್ಶ್ವನಾಥ. ಜೈನ ಗ್ರಂಥಗಳು ವಿವರಿಸುವ 24 ತೀರ್ಥಂಕರಲ್ಲಿ 23ನೇ ತೀರ್ಥಂಕರನಾದ ಪಾರ್ಶ್ವನಾಥನು ಐತಿಹಾಸಿಕ ವ್ಯಕ್ತಿಯಾಗಿದ್ದು ಕ್ರಿಸ್ತ ಪೂರ್ವ 8ನೇ ಶತಮಾನದಲ್ಲಿ ಜೀವಿಸಿದ್ದನು. ಭದ್ರಾಬಾಹುವಿನಿಂದ ರಚಿತವಾದ ಜೈನ ಕಲ್ಪಸೂತ್ರದ ಪ್ರಕಾರ ಇವನು ಕಾಶಿಯ ರಾಜನಾಥ್ ಅಶ್ವೇಶ್ವನ ಮಗನಾಗಿದ್ದನು. ಇವನು ತನ್ನ 30ನೇ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದನು. ಪೂರ್ಣ 100 ವರ್ಷ ಬದುಕಿದ್ದು 70 ವರ್ಷ ಜೈನ ಧರ್ಮವನ್ನು ಅನುಸರಿಸಿದನು. ಜಾಕೋಬಿಯವರ ಪ್ರಕಾರ ಪಾರ್ಶ್ವನಾಥನೇ ಜೈನ ಧರ್ಮದ ನಿಜವಾದ ಸ್ಥಾಪಕ. ಪಾರ್ಶ್ವನಾಥನು ಯಜ್ಞ ಯಗಾದಿಗಳನ್ನು ಹಾಗೂ ಪ್ರಾಣಿ ಬಲಿ ಕೊಡುವುದನ್ನು ವಿರೋಧಿಸುತ್ತಿದ್ದನು. ಜಾತಿ ಪದ್ಧತಿಯು ವಿರೋಧಿಯಾಗಿದ್ದ ಇವನು ದೇವಿಯರನ್ನು ಪೂಜಿಸುವುದನ್ನು ಒಪ್ಪುತ್ತಿರಲಿಲ್ಲ. ಇವನ ಪ್ರಕಾರ ಸ್ತ್ರೀಯರು ಒಳಗೊಂಡಂತೆ ಎಲ್ಲರೂ ಮೋಕ್ಷ ಸಾಧಿಸಬಹುದು. ಇವನು ವ್ಯಕ್ತಿಯ ಸ್ವನಿರ್ಣಯಂತನ ಅಂಶವನ್ನು ಒತ್ತಿ ಹೇಳಿದನು. ಅವನ ಮುಖ್ಯ ತತ್ವಗಳೆಂದರೆ ಅಹಿಂಸೆ, ಸತ್ಯ, ಆಸ್ತೇಯ ಮತ್ತು ಅಪರಿಗ್ರಹ. ಸಂಪತ್ತಿನ ವ್ಯಾಮೋಹ ಹೊಂದಿರುವನು. ಇವನು ಸ್ತ್ರೀಯರಿಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಸಮಾನ ಸ್ಥಾನ ನೀಡಬೇಕೆಂದು ಕೇಳಿಕೊಂಡನು. ಇವನ ಬೋಧನೆಗಳಿಂದಾಗಿ ಇವನ 4 ತತ್ವಗಳು ಇವನ ಜೀವಿತಾವಧಿಯಲ್ಲಿ ಮಗಧ ಮತ್ತು ಅಂಗರಾಜ್ಯದ ಪ್ರದೇಶಗಳಲ್ಲಿ ಪ್ರಚಲಿತವಿದ್ದವನು. ಪಾರ್ಶ್ವನಾಥನು ತನ್ನ ಅನುಯಾಯಿಗಳಾಗಿದ್ದ ಭಿಕ್ಷು ಭಿಕ್ಷುಣಿಯರಿಗೆ ಕೆಲವು ನಿಯಮಗಳನ್ನು ಬೋಧಿಸಿದ್ದು ಜೈನ ಸಂಘಕ್ಕೆ ಒಂದು ರೂಪ ಕೊಟ್ಟಿದ್ದನು. ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರನು ಅಂದು ಗಣರಾಜ್ಯವಾಗಿದ್ದ ವೈಶಾಲಿ ರಾಜ್ಯದ ಕುಂಡಲೀಪುರ ಎಂಬ ಗ್ರಾಮದಲ್ಲಿ ಜನಿಸಿದನು. ಇವನ ಜನನದ ಕಾಲದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಸುಮಾರು ಕ್ರಿಸ್ತಪೂರ್ವ 599ರಲ್ಲಿ ಅವನು ಜನಿಸಿದ್ದನೆಂದು ಹೇಳಲಾಗಿದೆ. ಅವನ ತಂದೆ ತಾಂತ್ರಿಕ ಪಂಗಡದ ಮುಖ್ಯಸ್ಥನಾದ ಸಿದ್ಧಾರ್ಥ್ ಮತ್ತು ತಾಯಿ ವೈಶಾಲಿ. ಮಹಾವೀರನ ಜೀವನದ ಮೊದಲ ದಿನಗಳ ಬಗ್ಗೆ ವಿಷಯಗಳು ಸ್ಪಷ್ಟವಾಗಿಲ್ಲ. ಶ್ವೇತಾಂಬರ ಜೈನರು ಸಾಂಪ್ರದಾಯಿಕವಾಗಿ ತಿಳಿದಂತೆ ಅವನು ಯಶೋಧ ಎಂಬ ರಾಜಕುಮಾರಿಯನ್ನು ವಿವಾಹವಾದನು. ಕೆಲವೇ ಕಾಲ ಗೃಹಸ್ಥನಾಗಿದ್ದು ಒಂದು ಹೆಣ್ಣು ಮಗುವು ಜನಿಸಿತು. ಮಹಾವೀರನು ಪಾರ್ಶ್ವನಾಥನ ಬೋಧನೆಗಳಿಂದ ಪ್ರಭಾವಿತನಾಗಿ ಧ್ಯಾನಕ್ಕೆ ಯುವಕನಾಗಿದ್ದಾಗಲೇ ತೊಡಗುತ್ತಿದ್ದನು. ಅವನ ತಂದೆ ತಾಯಿಗಳು ಮರಣ ಹೊಂದಿದ ನಂತರ ಜೀವನದಲ್ಲಿ ಜಿಗುಪ್ಸೆಗೊಂಡು ತನ್ನ ಸೋದರನ ಅನುಮತಿ ಪಡೆದು ತನ್ನ 30ನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಜಿಸಿದನು. ಸುಮಾರು 12 ವರ್ಷಗಳ ಕಾಲ ನಗ್ನ ತಪಸ್ವಿಯಾಗಿ ಭಾರತದ ಅನೇಕ ಭಾಗಗಳಲ್ಲಿ ಕಠಿಣ ತಪಸ್ಸನ್ನು ಆಚರಿಸಿದ. ಆ ಅಭಿವೃದ್ಧಿಯಲ್ಲಿ ಅರ್ಧದಷ್ಟು ಕಾಲವನ್ನು ಅವನು ಗೋಶಾಲ ಎಂಬ ಭಿಕ್ಷುವಿನೊಡನೆ ಕಳೆದನು. ಮುಂದೆ ಗೋಶಾಲನು ಮಹಾವೀರನನ್ನು ಬಿಟ್ಟು ಅಜೀವಿಕ ಎಂಬ ಪಂಥದ ನಾಯಕನಾದನು. ತನ್ನ ತಪಸ್ಸಿನ 13ನೇ ವರ್ಷದಲ್ಲಿ ಮಹಾವೀರನು ಜೃಂಬಿಕ್ ಗ್ರಾಮದ ಹೊರಗಿದ್ದ ಖುಜುಪಾಲಿಕಾ ನದಿಯ ದಂಡೆಯ ಮೇಲೆ ತಪಸ್ಸನ್ನಾಚರಿಸಿ ತನ್ನ 43ನೇ ವಯಸ್ಸಿನಲ್ಲಿ ಕೇವಲ ಜ್ಞಾನವನ್ನು ಅಂದರೆ ಜ್ಞಾನ ಪರಾಕಾಷ್ಠೆಯನ್ನು ಹೊಂದಿದನು. ಆದ್ದರಿಂದ ಅವನು ಕೇವಲಿನ್ ಅಥವಾ ಸರ್ವಜ್ಞಾನಿ, ಜಿನ್ ಜಯಶಾಲಿ ಮತ್ತು ಮಹಾವೀರನೆಂದು ಹೆಸರುವಾಸಿಯಾಯಿತು. ಈ ಪದಗಳಿಂದಾಗಿ ಅವನ ಅನುಯಾಯಿಗಳಿಗೆ ಜೈನರು ಅಥವಾ ಜೀನನ್ ಅನುಯಾಯಿಗಳೆಂದು ಹಾಗೂ ನಿರ್ಗ್ರಂಥ ಪಂಥದವರೆಂದು ಪ್ರಸಿದ್ಧರಾದರು. ಮಹಾವೀರನು ತನ್ನ ಉಳಿದ ಜೀವಿತಾವಧಿಯನ್ನು ತನ್ನ ತತ್ವಗಳನ್ನು ಜನರಿಗೆ ಬೋಧಿಸುತ್ತಾ ಕಳೆದನು. ಇವನ ತತ್ವಗಳಿಗೆ ಮಗಧದ ಬಿಂಬಿಸಾರ, ಅವಂತಿಯ ಪ್ರದ್ಯೋತ್ಯ, ಚಂಪಾದ ದೇವಿ ವರ್ಧನ ಮುಂತಾದ ರಾಜರು ಪ್ರೋತ್ಸಾಹಿಸಿದರೆಂದು ತಿಳಿದು ಬರುತ್ತದೆ. ಕೇವಲ
ಜ್ಞಾನ ಹೊಂದಿದ ನಂತರ ಮಹಾವೀರನು ತನ್ನ ಮೈಮೇಲಿನ ವಸ್ತ್ರಗಳನ್ನು ತ್ಯಜಿಸಿದನು. ಕೊನೆಗೆ ತನ್ನ 72ನೇ ವಯಸ್ಸಿನಲ್ಲಿ ರಾಜಗೃಹದ ಬಳಿ ಪಾವಾ ಎಂಬ ಸ್ಥಳದಲ್ಲಿ ಕ್ರಿಸ್ತಪೂರ್ವ 527ರಲ್ಲಿ ಮೃತನಾದನು. ಜೈನ ಸನ್ಯಾಸಿ ಹೇಮಚಂದ್ರನ್ ಒಂದು ಶಾಸನದ ಆಧಾರದ ಮೇಲೆ ಕ್ರಿಸ್ತಪೂರ್ವ 468ರಲ್ಲಿ ಮಹಾವೀರನು ಮೃತನಾದನೆಂದು ತಿಳಿದುಬರುತ್ತವೆ. ಜೈನ ಧರ್ಮದ ಪ್ರಮುಖ ತತ್ವಗಳಲ್ಲಿ ಜೈನ ಧರ್ಮದ 5 ಮಹಾನ ತತ್ವಗಳು ಈ ರೀತಿ ಇವೆ. ಅಹಿಂಸಾ, ಸತ್ಯ, ಆಸ್ತೇಯ ಅಂದರೆ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಸಂಪತ್ತಿನ ವ್ಯಾಮೋಹ ಹೊಂದದಿರುವುದು, ಬ್ರಹ್ಮಚರ್ಯ. ಇವು ಜೈನ ಧರ್ಮದ ಪ್ರಮುಖ ತತ್ವಗಳು. ಮೊದಲ 4 ತತ್ವಗಳನ್ನು ಪಾರ್ಶ್ವನಾಥನು ಬೋಧಿಸಿದರೆ ಮಹಾವೀರನು 5ನೆಯ ಬ್ರಹ್ಮಚರ್ಯ ತತ್ವವನ್ನು ಸೇರ್ಪಡೆ ಮಾಡಿದನು. ಇಹದ ಎಲ್ಲ ಬಂಧನಗಳಿಂದಲೂ ವಿಮುಕ್ತನಾಗಬೇಕಾದರೆ ಮನುಷ್ಯನು ತಾನು ಧರಿಸಿರುವ ಉಡುಪು ಸೇರಿದ ಹಾಗೆ ಸಕಲ ಬಾಹ್ಯ ವಸ್ತುಗಳನ್ನು ತ್ಯಜಿಸಬೇಕೆಂದು ಅವನು ಪ್ರಚಾರ ಮಾಡಿದನು. ಇದರಿಂದಾಗಿ ಜೈನ ಧರ್ಮದ ಮುಂದೆ ಶ್ವೇತಾಂಬರ ಮತ್ತು ದಿಗಂಬರ ಎಂಬ ಪಂಥಗಳು ಹುಟ್ಟಿಕೊಂಡವು. ಜೈನ ಧರ್ಮದ ದೇವರು ಹಾಗೂ ಅಹಿಂಸೆ. ಜೈನ ಧರ್ಮವು ಅಗೋಚರವಾದ ಶಕ್ತಿಯಾಗಿ ದೇವರಿರುವನೆಂಬುದನ್ನು ಒಪ್ಪಲಿಲ್ಲ. ಸೃಷ್ಟಿಕರ್ತನಿಲ್ಲದೆ ಜಗತ್ತು ಯಾವಾಗಲೂ ಹೀಗೆಯೇ ಅಸ್ತಿತ್ವದಲ್ಲಿದೆ. ಜಗತ್ತಿನಲ್ಲಿ ಅಸಂಖ್ಯವಾದ ಸ್ವತಂತ್ರವಾದ ಆತ್ಮಗಳಿದ್ದು ಶೀಲ ಜೀವನ ಹಾಗೂ ತಪಸ್ಸಿನಿಂದ ಮೋಕ್ಷ ಸಾಧಿಸಬಹುದೆಂದು ಬೋಧಿಸಿದರು. ಜೈನ ಧರ್ಮವು ಅಹಿಂಸೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದು, ಜೈನ ಚಿಂತನೆಯು ಪ್ರಕಾರ ಮೃಗಗಳು, ಕ್ರಿಮಿಕೀಟಗಳು ಮಾತ್ರವಲ್ಲ, ಗಿಡಮರಗಳು ಸಹ ಆತ್ಮವುಳ್ಳವಾಗಿದ್ದವು. ವಿಶ್ವದಲ್ಲಿರುವ ಪ್ರತಿಯೊಂದಕ್ಕೂ ಆತ್ಮವಿದೆ. ಭೌತ ವಸ್ತುವಿನ ಧಾತುಗಳು ಸಹ ಬೇರೆ ಬೇರೆ ಆತ್ಮಗಳ ಶರೀರಗಳಾಗಿವೆ. ಹಾಗಾಗಿ ಜೀವವಿರುವ ಅಥವಾ ಜೀವವಿಲ್ಲದಿರುವ ವಸ್ತುಗಳನ್ನು ಕ್ರಿಯೆಯಿಂದಾಗಲಿ ಅಥವಾ ಪದಗಳಿಂದಾಗಲಿ ಹಿಂಸಿಸಬಾರದು ಎಂದು ಒತ್ತಿ ಹೇಳಿತು. ಯಾರನ್ನಾದರೂ ಅಗೌರವದಿಂದ ಕಂಡರೂ ಅದು ಹಿಂಸೆಯಾಗುತ್ತಿತ್ತು. ಜೈನ ಧರ್ಮದ ಮತ್ತು ಕರ್ಮ. ಜೈನ ಧರ್ಮದ ಪ್ರಕಾರ ಕರ್ಮ ಎಂಬುದು ಸಹ ಒಂದು ವಸ್ತುವಾಗಿದ್ದು ಅದು ಆತ್ಮದ ಮೇಲೆ ಕೆಸರು ಅಂಟಿಕೊಂಡು ಹಾಗೆ ಅಂಟಿಕೊಂಡಿರುತ್ತದೆ. ಹೀಗೆ ಅಂಟಿಕೊಂಡ ಹಳೆಯ ಕರ್ಮಗಳನ್ನೆಲ್ಲ ವಿಸರ್ಜಿಸುವುದು ಹಾಗೂ ಹೊಸ ಕರ್ಮ ಅಂಟಿಕೊಳ್ಳದಂತೆ ನೋಡಿಕೊಳ್ಳುವುದು ಅತ್ಯುನ್ನತ ಆದರ್ಶವೆಂದು ಗುರಿಯೆಂದು ಜೈನ ಧರ್ಮ ಬೋಧಿಸುತ್ತದೆ. ಜೈನ ಧರ್ಮದ ತ್ರಿರತ್ನಗಳು ಕರ್ಮವೆಂಬ ಚಕ್ರದಿಂದ ಹೊರಬರಲು 3 ರತ್ನ ಅಥವಾ ಮಾರ್ಗಗಳು ಜೈನ ಧರ್ಮ ತಿಳಿಸುತ್ತದೆ. ಅವೇ ತ್ರಿರತ್ನಗಳು. ಅವುಗಳೆಂದರೆ ಖುಜು ವಿಶ್ವಾಸ ಅಂದರೆ ನ್ಯಾಯವಾದ ನಂಬಿಕೆ, ಖುಜು ಜ್ಞಾನ ಅಂದರೆ ಸರಿಯಾದ ಜ್ಞಾನ, ಖುಜು ಕಾರ್ಯ ಸಂಪರ್ಕದ ನಡತೆ. ನ್ಯಾಯವಾದ ನಂಬಿಕೆ ಎಂದರೆ ಮಹಾವೀರನ ಸರ್ವತಜ್ಞ ಮತ್ತು ಘನತೆ ನಿರ್ದೋಷ್ಟ ತತ್ವಗಳಲ್ಲಿ ನಂಬಿಕೆ, ಅಂದರೆ ಅವುಗಳನ್ನೇ ಸರ್ವಸ್ವವೆಂದು ನಂಬಿರುವುದು. ಸರಿಯಾದ ಜ್ಞಾನವೆಂದರೆ ದೇವರೇ ಇಲ್ಲವೆಂಬ ತತ್ವದ ಬಹುವ್ಯಾಪಕತೆಯನ್ನು ಅರ್ಥ ಮಾಡಿಕೊಂಡಿರುವುದು. ಖುಜು ಕಾರ್ಯ ಅಥವಾ ಸಮ್ಯಕ್ ಆಚರಣೆಯ 5 ಮುಖ್ಯಾಂಶಗಳೆಂದರೆ 1. ಕರುಣೆಯಿಂದ ಕೂಡಿದ ಅಹಿಂಸೆ, 2. ತ್ಯಾಗದ ಕೂಡಿದ ಸತ್ಯ, 3. ಅಪರಾಧವರಿಯದ ಸಾಧುಶೀಲತೆ, 4. ಮನಸ್ಸಿನಲ್ಲಿ, ಮಾತಿನಲ್ಲಿ, ಕೃತಿಯಲ್ಲಿ ಪರಿಶುದ್ಧತೆ ಹಾಗೂ 5. ಸಂಸಾರದಲ್ಲಿ ವಿರಕ್ತಿ. ಜೈನ ಧರ್ಮವು ಅಹಿಂಸೆಯನ್ನು ಎಷ್ಟು ಒತ್ತು ಕೊಟ್ಟು ಪ್ರತಿಪಾದಿಸಿತೆಂದರೆ ಜೈನರು ಕೃಷಿ ಉದ್ಯೋಗವನ್ನು ಆಚರಿಸುವುದನ್ನು ತಡೆಯಿತು. ಜೈನ ಸಂಘದ ಸಂಘಟನೆಗಳಲ್ಲಿ ಜೈನ ತತ್ವಗಳನ್ನು ಪ್ರಚಾರ ಮಾಡಲು ಮಹಾವೀರನು ತನ್ನ ಅನುಯಾಯಿಗಳಿಂದ ಕೂಡಿದ ಜೈನ ಸಂಘವನ್ನು ಸಂಘಟಿಸಿದನು. ಸಂಘದಲ್ಲಿ ಸ್ತ್ರೀ ಪುರುಷರಿಬ್ಬರು ಸದಸ್ಯರಾಗಿದ್ದರು. ಸಂಘದಲ್ಲಿ ಮುಖ್ಯವಾಗಿ 4 ವಿಧವಾದ ಸದಸ್ಯರಿದ್ದರು. ಅವರುಗಳೆಂದರೆ ಸನ್ಯಾಸಿಗಳು, ಸನ್ಯಾಸಿಯರು, ಶ್ರವಕರು ಮತ್ತು ಶ್ರವಿಕರು. ಸನ್ಯಾಸಿಗಳು ಮಹಾವೀರನ ಆತ್ಮೀಯ 11 ಅನುಯಾಯಿಗಳಾದ ಗಣಾಧರರು ಎಂಬುವರ ನೇತೃತ್ವದಲ್ಲಿ
ಇವರು ಸರಳ ಹಾಗೂ ಶಿಸ್ತುಬದ್ಧ ಜೀವನವನ್ನು ನಡೆಸಬೇಕಿತ್ತು. ಇವರು ಹಿಂಸೆಯನ್ನು ಆಚರಿಸುವಂತಿರಲಿಲ್ಲ, ಸುಳ್ಳು ಹೇಳುವಂತಿರಲಿಲ್ಲ, ಪ್ರಾಣಿ ಅಥವಾ ಸಸ್ಯಗಳಿಂದ ಹಿಂಸಿಸುವಂತಿರಲಿಲ್ಲ. ಅವರು ಭೋಗಿ ಜೀವನ, ಸುಖ ಜೀವನ, ಹಬ್ಬ ಹರದಿನಗಳ ಊಟದಲ್ಲಿ ಭಾಗವಹಿಸದೆ ಸಂಘದ ಗುರು ವಿಧಿಸಿದ ಕಟ್ಟುನಿಟ್ಟಿನ ಜೀವನವನ್ನೇ ನಿರ್ವಹಿಸಬೇಕಿತ್ತು. ಸನ್ಯಾಸಿಯು ಗುರುವಿನ ಅನುಮತಿಯಿಲ್ಲದೆ ಯಾರದೇ ಮನೆಯಲ್ಲಿ ವಾಸ್ತವ್ಯ ಹೂಡುವಂತಿರಲಿಲ್ಲ ಹಾಗೂ ಭೋಜನ ಸ್ವೀಕರಿಸುವಂತಿರಲಿಲ್ಲ. ವ್ಯಾಪಾರ ವಾಣಿಜ್ಯವನ್ನು ಕೈಗೊಳ್ಳುವಂತಿರಲಿಲ್ಲ. ಬಂದ ಧರ್ಮ ಭಿಕ್ಷೆಯನ್ನು ಹಂಚಿಕೊಳ್ಳಬೇಕಿತ್ತು. ಮಹಾವೀರನ ಸ್ತ್ರೀ ಅನುಯಾಯಿಗಳಾಗಿದ್ದ ಸನ್ಯಾಸಿಯರು ಮಹಾವೀರನ ಸೋದರ ಸಂಬಂಧಿಯಾದ ಖಂಡನಳ ನೇತೃತ್ವದಲ್ಲಿದ್ದರು. ಸನ್ಯಾಸಿಗಳಂತೆ ಸನ್ಯಾಸಿನಿಯರು ಸಹ ಮಹಾವೀರನು ವಿಧಿಸಿದ ನಿಯಮಗಳಂತೆ ಜೀವನವನ್ನು ನಡೆಸಬೇಕಿತ್ತು. ಸಂಘದ ಸದಸ್ಯರಾದ ಶ್ರವಿಕರು ಮತ್ತು ಶ್ರವಕರು ಸಂಸಾರ ಹೊಂದಿದ್ದ ಸ್ತ್ರೀ ಪುರುಷರು ಇವರು ಸಂಸಾರವನ್ನು ಹೊಂದಿದ್ದು ಜೈನ ಧರ್ಮದ ಕೆಲವು ತತ್ವಗಳನ್ನು ಅಲ್ಪ ಸ್ವಲ್ಪ ಬದಲಾಯಿಸಿಕೊಂಡು ಆಚರಿಸುತ್ತಿದ್ದರು. ಇವರು ಸನ್ಯಾಸಿ ಸನ್ಯಾಸಿನಿಯರಿಗೆ ಕಾಣಿಕೆಗಳನ್ನು ಅರ್ಪಿಸುವುದರ ಮೂಲಕ ಜೈನ ಧರ್ಮವನ್ನು ಪ್ರಚುರಿಸಲು ಸಹಕಾರ ನೀಡಬೇಕಿತ್ತು. ಜೈನ ಧರ್ಮದ ಕೆಳಗಿನ 2 ವರ್ಗದ ಸದಸ್ಯರ ಬೆಂಬಲ ಹಾಗೂ ಸಹಕಾರದಿಂದ ಜೈನ ಧರ್ಮವು ಅಂದು ವಿಸ್ತೃತವಾಗಿ ಪ್ರಚಾರವಾಗುವುದಕ್ಕೂ ಹಾಗೂ ಇಂದು ಭಾರತದಲ್ಲಿ ಅಳಿಯದೆ ಉಳಿದಿರುವುದಕ್ಕೂ ಕಾರಣವಾಗಿದೆ. ಜೈನ ಧರ್ಮದ ಪ್ರಸಾರವು ಮಹಾವೀರನ 11 ಜನರೊಳಗೊಂಡ ಗಣಾಧರನೆಂಬ ನಿಷ್ಠ ಅನುಯಾಯಿಗಳನ್ನು ಹೊಂದಿದ್ದನು. ಮಹಾವೀರನ ಜೀವಿತಾವಧಿಯಲ್ಲೇ ಗಣಾಧರರಲ್ಲಿ ಒಬ್ಬನು ಹೊರತು ಎಲ್ಲರೂ ಮೃತರಾಗಿದ್ದರು. ಗಣಾಧರ ಸುಧರ್ಮನು ಮಹಾವೀರನ ನಂತರ ಸಂಘದ ಮುಖ್ಯಸ್ಥನಾದನು. ಇವನ ನಂತರ ಜಂಬೂ ಎಂಬುವನು ಮುಖ್ಯಸ್ಥನಾದನು. ನಂತರ ಜೈನ ಸಂಘದ ಇತಿಹಾಸವು ಅಸ್ಪಷ್ಟವಾಗಿದ್ದು ನಂದರ ಆಳ್ವಿಕೆಯ ಕೊನೆಯಲ್ಲಿ ಭದ್ರಬಾಹು ಮತ್ತು ಶಂಭೂತ ವಿಜಯ ಎಂಬುವರು ಮುಖ್ಯಸ್ಥರಾಗಿ ಕಂಡುಬರುತ್ತಾರೆ. ನಂತರ ಸ್ಥೂಲಭದ್ರನೆಂಬುವನು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಮುಖ್ಯಸ್ಥನಾದನು. ಮಹಾವೀರನು ಜೀವಿತವಿದ್ದ 3 ದಶಕಗಳ ಕಾಲ ತನ್ನ ತತ್ವಗಳನ್ನು ಗಂಗಾ ನದಿಯ ಪರಿಸರದ ಮಗಧ, ವಿದೇಹ ಅಂಗ ರಾಜ್ಯಗಳಲ್ಲಿ ಪ್ರಚಾರ ಮಾಡಿದ್ದನು. ಚಂಪಾ, ಮಿಥಿಲಾ, ಶ್ರಾವಸ್ತಿ, ವೈಶಾಲಿ, ರಾಜಗೃಹ ಮುಂತಾದ ನಗರಗಳಲ್ಲಿ ಜೈನ ಧರ್ಮಕ್ಕೆ ಉತ್ತಮ ಪ್ರತಿಕ್ರಿಯೆಯಿತ್ತು. ಬಿಂಬಿಸಾರ, ಅಜಾತಶತ್ರು ಮತ್ತು ರಾಜರು ಇವನನ್ನು ಗೌರವಿಸುತ್ತಿದ್ದರು. ಮಹಾವೀರನ ಅಂತ್ಯಕಾಲಕ್ಕೆ ಜೈನ ಧರ್ಮದ 14,000 ಸನ್ಯಾಸಿನಿಯರ ಹಾಗೂ 30,000 ಸಾಮಾನ್ಯ ಅನುಯಾಯಿಗಳಿದ್ದರೆಂದು ತಿಳಿದುಬರುತ್ತದೆ. ಮಹಾವೀರನ ಶಿಷ್ಯನಾದ ಸ್ಥೂಲಭದ್ರ ಮತ್ತು ಆತನ ಸಹಾಯಕರಿಂದ ಜೈನ ಮತವು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಪ್ರಸಾರವಾಯಿತು. ಕಾಲಕ್ರಮದಲ್ಲಿ ಬಿಹಾರದ ಜೊತೆಗೆ ಉತ್ತರ ಪ್ರದೇಶ, ರಾಜಸ್ಥಾನ್, ಗುಜರಾತ್, ಖಾತೇವಾಡ್ ಮತ್ತು ಒರಿಸ್ಸಾಗಳಿಗೆ ಹಬ್ಬಿತ್ತು. ಶತ್ರುಂಜೈ ಮತ್ತು ಅಬು ಪರ್ವತ, ಮೌಂಟ್ ಅಬುಗಳು ಉತ್ತರದಲ್ಲಿ ಜೈನ ಪುಣ್ಯ ಸ್ಥಳಗಳಾದವು. ಮಗಧದ ಬಿಂಬಸಾರ, ಅಜಾತಶತ್ರು, ಉದಯನಂದ ದೊರೆಗಳು, ಕಳಿಂಗದ ಕಾರವೇಲ್ ಮುಂತಾದ ರಾಜರುಗಳ ಪ್ರೋತ್ಸಾಹವು ಜೈನ ಧರ್ಮವು ಉತ್ತರದಲ್ಲಿ ಪ್ರಸಾರಗೊಳ್ಳಲು ಕಾರಣವಾಯಿತು. ದಕ್ಷಿಣ ಭಾರತದಲ್ಲಿ ಜೈನ ಧರ್ಮದ ಪ್ರಸಾರಕ್ಕೆ ಮುಖ್ಯ ಕಾರಣನಾದವನು ಭದ್ರಬಾಹು. ಈತನು ಕ್ರಿಸ್ತಪೂರ್ವ 4ನೇ ಶತಮಾನದ ಕೊನೆಗೆ ಮಗಧದಲ್ಲಿ ಭೀಕರ ಕ್ಷಾಮವು ಉಂಟಾಗಲು ತನ್ನ ಶಿಷ್ಯರೊಂದಿಗೆ ದಕ್ಷಿಣಕ್ಕೆ ಪ್ರಯಾಣ ಮಾಡಿ ಮೈಸೂರು ರಾಜ್ಯದ ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸಿದನು. ಈತನ ಶಿಷ್ಯರಲ್ಲಿ ಚಂದ್ರಗುಪ್ತ ಮೌರ್ಯನು ಇದ್ದನೆಂದು ಜೈನ ಕೃತಿಗಳು ತಿಳಿಸುತ್ತವೆ. ಭದ್ರಬಾಹುವಿನ ನಿಧನದ ನಂತರ ಆತನ ಶಿಷ್ಯರು ಕರ್ನಾಟಕದಲ್ಲಿ ಚೋಳ, ಪಾಂಡ್ಯ ರಾಜ್ಯಗಳಲ್ಲಿ ಮತ್ತು ಪ್ರಸಾರ ಮಾಡಿದರು.
ದಕ್ಷಿಣದಲ್ಲಿ ಗಂಗರು, ರಾಷ್ಟ್ರಕೂಟರು, ಕದಂಬರು, ಹೊಯ್ಸಳರು, ಚಾಲುಕ್ಯರು ಮುಂತಾದ ರಾಜಮನೆತನಗಳು ನೀಡಿದ ಪ್ರೋತ್ಸಾಹದಿಂದಾಗಿ ಜೈನ ಮತವು ದಕ್ಷಿಣದಲ್ಲಿ ಪ್ರಬಲ ನೆಲೆಯನ್ನು ಕಂಡಿತು. ಇಂದಿಗೂ ಕರ್ನಾಟಕದ ಗೋಕರ್ಣ, ಶ್ರವಣಬೆಳಗೊಳಗಳು ಪ್ರಸಿದ್ಧ ಯಾತ್ರಾ ಸ್ಥಳಗಳಾಗಿವೆ. ಹಾಗೆಯೇ ಕರ್ನಾಟಕದಲ್ಲಿ ಇಂದಿಗೂ ಬಹುಸಂಖ್ಯೆಯಲ್ಲಿ ಜೈನರು ನೆಲೆಸಿದ್ದಾರೆ. ಶ್ವೇತಾಂಬರ ದಿಗಂಬರ ಪಂಥುಗಳಲ್ಲಿ ಮಹಾವೀರನ ಮರಣಾನಂತರ ಜೈನ ಧರ್ಮವು ಅನೇಕ ಭಿನ್ನಾಭಿಪ್ರಾಯಗಳಿಂದಾಗಿ ಶ್ವೇತಾಂಬರ ಮತ್ತು ದಿಗಂಬರ ಎಂಬ ಎರಡು ಪಂಥಗಳಾಗಿ ವಿಭಾಗಗೊಂಡವು. ಪಾರ್ಶ್ವನಾಥನ ಬೋಧನೆಯಲ್ಲಿ ವಸ್ತ್ರವನ್ನು ಧರಿಸುವುದಕ್ಕೆ ನಿರ್ಬಂಧವಿರಲಿಲ್ಲ. ಆದರೆ ಮಹಾವೀರನು ಜೈನ ಮುನಿಗಳು ವಸ್ತ್ರವನ್ನು ಧರಿಸುವಂತಿಲ್ಲ ಎಂದು ನಿರ್ಬಂಧ ಹಾಕಿದನು. ಅನಂತರ ಜೈನ ಧರ್ಮದಲ್ಲಿ ಸ್ತ್ರೀಯರಿಗೆ ನಿರ್ಮಾಣವಿದೆಯೇ ಅಥವಾ ಇಲ್ಲವೇ ಎಂಬ ವಿಚಾರದ ಬಗ್ಗೆ ಹಾಗೂ ಇನ್ನಿತರ ಆಚಾರ ಸಂಪ್ರದಾಯಗಳ ಬಗ್ಗೆ ಬೆಳೆದು ಭೇದವು ವಿಂಗಡಣೆಗೆ ಕಾರಣವಾಯಿತು. ಮಹಾವೀರನ ವಸ್ತ್ರ ಧರಿಸುವಂತಿಲ್ಲ ಎಂಬುದು ವಿರೋಧಿಸಿ ಬಿಳಿಯುಡುಗೆ ತೊಟ್ಟವರನ್ನು ಶ್ವೇತಾಂಬರರೆಂದು, ಮಹಾವೀರನ ತತ್ವವನ್ನು ಪಾಲಿಸುವ ವಸ್ತ್ರ ಧರಿಸಿದ ಬರೀ ಮೈಲಿರುವವರನ್ನು ದಿಗಂಬರರೆಂದು ಕರೆಯಲಾಯಿತು. ಶ್ವೇತಾಂಬರರು ಹೆಚ್ಚಾಗಿ ಉತ್ತರ ಭಾರತದಲ್ಲೂ, ದಿಗಂಬರ ಪ್ರತಿನಿಧಿಗಳು ಕೆಲವು ದಕ್ಷಿಣ ಭಾರತದಲ್ಲಿಯೂ ಇರುವರು. ಜೈನ ಸಾಹಿತ್ಯ ಮತ್ತು ಜೈನ ಮಹಾಸಭೆಗಳು ಮಹಾವೀರನು ಬೋಧಿಸಿದ ತತ್ವಗಳು ಪೂರ್ವಗಳೆಂದು ಕರೆಯಲಾಗಿದೆ. 14 ಪುರಾತನ ಗ್ರಂಥಗಳಲ್ಲಿ ಹಾಗೂ 11 ಅಂಗಗಳಲ್ಲಿ ಸಂಗ್ರಹವಾಗಿವೆ ಎಂಬುದು ಶ್ವೇತಾಂಬರ ಜೈನ ಸಂಪ್ರದಾಯದ ಅಭಿಪ್ರಾಯ. ಪೂರ್ವಗಳು ನಷ್ಟವಾಗಿದ್ದು 11 ಅಂಗಗಳು ಉಳಿದಿವೆ ಎಂದು ಶ್ವೇತಾಂಬರರ ಅಭಿಪ್ರಾಯವಾದರೆ, ಉಳಿದಿರುವುದು 11 ಅಂಗಗಳು ಮೂಲಗಳೆಂದು ಅವನು ನಕಲಿ ಎಂದು ದಿಗಂಬರರು ಭಾವಿಸುತ್ತಾರೆ. ಆದರೆ ಲಭ್ಯವಿರುವ ಜೈನ ಧರ್ಮ ಗ್ರಂಥಗಳಲ್ಲಿ ಇವೇ ಅತ್ಯಂತ ಪ್ರಾಚೀನವಾದುದು. ಮೊದಲ ಜೈನ ಮಹಾಸಭೆಯು ಜೈನ ಧರ್ಮದ ಅನುಯಾಯಿಗಳಲ್ಲಿ ಉಂಟಾದ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಹಾಗೂ ಪಂಥಗಳ ನಡುವಿನ ಬಿರುಕನ್ನು ಮುಚ್ಚಲು ಮೊದಲ ಜೈನ ಮಹಾಸಭೆಯು ಕ್ರಿಸ್ತಪೂರ್ವ 300ರಲ್ಲಿ ಜೈನ ಯತಿ ಸ್ಥೂಲಭದ್ರ ಎಂಬುವವನ ಅಧ್ಯಕ್ಷತೆಯಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು. ಈ ಸಭೆಯಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಕಂಠಪಾಠದಿಂದ ಬಾಯ್ದೆರಿಗೆಯಾಗಿ ಬಂದಿದ್ದ ಮಹಾವೀರನ ಬೋಧನೆಗಳನ್ನು ದ್ವಾದಶಾಂಗಗಳು ಅಥವಾ 12 ಅಂಗಗಳಲ್ಲಿ ಕ್ರೋಢೀಕರಿಸಲಾಯಿತು. ದ್ವಾದಶಗಳೆಂದರೆ 1 ಆಚಾರಾಂಗ, 2 ಸೂತ್ರಕೃತಾಂಗ, 3 ಸ್ಥಾನಾಂಗ, 4 ಸಮವಾಯಾಂಗ ಹಾಗೂ 5 ವಾಕ್ಯ ಪ್ರತಿಜ್ಞೆ, ಧರ್ಮಕಾಂತಾಂಗ, ಉಪಶಾಸಾಂಗ, ಅಧ್ಯಯನಾಂಗ ಹಾಗೂ ಆತಂಕೃತ ದಾಶಾಂಗ, ಅನುತ್ತರ ಪದಾಕಾಂಗ, ಪ್ರಶ್ನ ವ್ಯಾಕರಣಾಂಗ, ವಿಪಾಕ ಸೂತ್ರಾಂಗ ಹಾಗೂ ದೃಷ್ಟಿ ವೃದ್ಧಾಂಗ. ಎರಡನೇ ಜೈನ ಮಹಾಸಭೆಯು ಭದ್ರಭಾಹುವಿನ ನೇತೃತ್ವದಲ್ಲಿ ದಕ್ಷಿಣಕ್ಕೆ ಬಂದಿದ್ದ ಜೈನರು ಮತ್ತು ಉತ್ತರಕ್ಕೆ ಹಿಂದಿರುಗಿ ಬಂದು ಮೊದಲ ಸಭೆಯೇ ಕ್ರೋಢೀಕರಣವನ್ನು ಒಪ್ಪಲಿಲ್ಲ. ಇದರಿಂದಾಗಿ ಮತ್ತೆ ಕ್ರಿಸ್ತಿಶಕ 512ರಲ್ಲಿ ಗುಜರಾತ್ನಲ್ಲಿ ವಲ್ಲಭಿ ಎಂಬಲ್ಲಿ ಎರಡನೇ ಜೈನ ಮಹಾಸಭೆ ನಡೆಯಿತು. ಜೈನ ಧರ್ಮದ ಕೊಡುಗೆಗಳಲ್ಲಿ ಜೈನ ಧರ್ಮವು ಒತ್ತು ಕೊಟ್ಟು ಬೋಧಿಸಿದ ಅಹಿಂಸಾ ತತ್ವವು ಭಾರತೀಯ ಸಂಸ್ಕೃತಿಯ ಮೂಲಭೂತ ಸಿದ್ಧಾಂತವಾಗಿ ಇಂದಿಗೂ ಉಳಿದುಕೊಂಡಿದೆ. ಅಹಿಂಸೆ ಎಂಬ ಸಿದ್ಧಾಂತದಿಂದಾಗಿ ಯಜ್ಞ ಯಾಗಾದಿಗಳಲ್ಲಿ ನಡೆಸುತ್ತಿದ್ದ ಪ್ರಾಣಿ ಬಲಿ ನಿಂತಿತು. ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದ್ದರಿಂದಾಗಿ ವಿವಿಧ ಕೆಳವರ್ಗದ ಜನರು ಜೈನ ಧರ್ಮದಲ್ಲಿ ಸಮಾನತೆ ಕೊಂಡುಕೊಂಡರು. ಇದರಿಂದಾಗಿ ವೈದಿಕ ಧರ್ಮವು ಅವನತಿಯ ಹಾದಿ ಹಿಡಿದ ಹಾಗೆ ವೈದಿಕ ಧರ್ಮದಲ್ಲೂ ಸುಧಾರಣಾ ಪ್ರಕ್ರಿಯೆಗಳನ್ನುಂಟಾಗಿ ಹಿಂದೂ ಧರ್ಮವು ಶುದ್ಧಿಗೊಂಡಿತು. ಜೈನ ಧರ್ಮವು ಸಹ ವಾಸ್ತುಶಿಲ್ಪಿ, ಶಿಲ್ಪಕಲೆ ಮತ್ತು ಚಿತ್ರಕಲೆಗಳಲ್ಲಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸಿದವರು ಕಂಡುಬಂದಿವೆ. ಜೈನ ಭಿಕ್ಷುಗಳಿಗಾಗಿ ನಿರ್ಮಿಸಿದ ಅನೇಕ ಭಿಕ್ಷುಗೃಹಗಳು ದೇಶದಲ್ಲಿ ಅನೇಕ ಭಾಗಗಳಲ್ಲಿ ಇನ್ನೂ ಕಂಡುಬಂದಿವೆ. ಜೈನ ಭಿಕ್ಷುಗಳಿಗಾಗಿ ನಿರ್ಮಿಸಿದ ವಸತಿ ಎಂದು
ಕರೆಯುತ್ತಿದ್ದರು. ಕನ್ನಡದಲ್ಲಿ ಬಸದಿ ಎಂದು ಅಪಭ್ರಂಶವಾಗಿವೆ. ಅಂತಹ ಜೈನ ಬಸದಿಗಳು ಕರ್ನಾಟಕದಲ್ಲಿ ಹೇರಳವಾಗಿ ಕಂಡುಬರುತ್ತವೆ. ಬಸದಿಗಳಲ್ಲಿ ಜೈನ ತೀರ್ಥಂಕರ ಮೂರ್ತಿಗಳನ್ನು ಸ್ಥಾಪಿಸಿದ್ದರು. ಇದರಿಂದ ವಾಸ್ತುಶಿಲ್ಪಿ ಮತ್ತು ಮೂರ್ತಿ ಶಿಲ್ಪಿಗಳು ಊರ್ಜಿತವಾದವು. ಇಂತಹ ವಿಗ್ರಹಗಳಲ್ಲಿ ಜಗದ್ವಿಖ್ಯಾತವಾದ ಶ್ರವಣಬೆಳಗೊಳದ ಮಹಾ ಬಾಹುಬಲಿಯ 58 ಅಡಿಯ ಬೃಹತ್ ಶಿಲಾವಿಗ್ರಹವನ್ನು ಗಂಗರಾಜರ ಮಂತ್ರಿಯಾದ ಚಾವುಂಡರಾಯನು ಕೆತ್ತಿಸಿದನು. ಅದೇ ರೀತಿಯ ಸುಂದರ ಬಾಹುಬಲಿಯ ವಿಗ್ರಹಗಳು ಕಾರ್ಕಳ, ಮೂಡಬಿದ್ರೆ, ಧರ್ಮಸ್ಥಳ ಮತ್ತು ವೇಣೂರುಗಳಲ್ಲಿ ಕಂಡುಬರುತ್ತವೆ. ಜೈನ ವಾಸ್ತುಶಿಲ್ಪದ ಅಮೋಘ ಕಾಣಿಕೆಗಳು ಉದಯಗಿರಿಯ ಹುಲಿ ಗುಹೆ, ಎಲ್ಲೋರಾದ ಇದ್ರಸಬೆ ಗುಹೆ, ಪುಲಿತನಾದ ಮೌಂಟ್ ಅಬು ಪರ್ವತದಲ್ಲಿ ಬುಂದೇಲ್ನ ಬಂಡದ ಖಜುರಾಹೋ, ಚಿತ್ತೂರಿನ ಬಳಿಯಿರುವ ಆದಿನಾಥ್ ದೇಗುಲ, ಒರಿಸ್ಸಾದ ಹಾಥಿಗುಂಫಾ ಗುಹಾಂತರ ದೇವಾಲಯ ಮುಂತಾದ ಕಡೆ ಕಂಡುಬರುತ್ತವೆ. ಬೌದ್ಧ ಧರ್ಮ ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರುವವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆ ಇದೆ. ಅಂತಹ ನಂಬಿಕೆಯನ್ನು ದೃಢಪಡಿಸಿದ ಮಹಾಪುರುಷರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಗೌತಮ ಬುದ್ಧನು ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ. ಇವನ ತಂದೆ ಕಪಿಲವಸ್ತುವನ್ನು ಆಳುತ್ತಿದ್ದ ಶಾಕ್ಯ ಪಂಗಡಕ್ಕೆ ಸೇರಿದ ಶುದ್ಧೋಧನ ತಾಯಿ ಮಾಯಾದೇವಿ ಶಾಕ್ಯ ಪ್ರಾಂತ್ಯದ ದೇವಹದಹ ಎಂಬ ಸಣ್ಣ ಪಟ್ಟಣದ ರಾಜಕುಮಾರಿ. ಅಶೋಕ ಮೌರ್ಯನ ಪ್ರಸಿದ್ಧ ರುಮಿಡೈ ಸ್ತಂಭ ಶಾಸನವು ತಿಳಿಸುವಂತೆ ಬುದ್ಧನು ಕಪಿಲವಸ್ತು ನಗರದ ಬಳಿಯ ಲುಂಬಿನಿ ಗ್ರಾಮದ ವನದಲ್ಲಿ ಕ್ರಿಸ್ತಪೂರ್ವ 586 ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಜನಿಸಿದನು. ಪ್ರಸವ ಸಮಯದಲ್ಲಿ ಮಾಯಾದೇವಿ ಮೃತಳಾದಳು. ಸಿದ್ಧಾರ್ಥನನ್ನು ಅವನ ಚಿಕ್ಕಮ್ಮನು ಮಲತಾಯಿ ಆದ ಮಹಾ ಪ್ರಜಾಪತಿ ಗೌತಮಿಯು ಸಾಕಿದಳು. ಕಾಲಕ್ರಮೇಣವು ಸಿದ್ಧಾರ್ಥನಿಗೆ ಅವನ 16ನೇ ವಯಸ್ಸಿನಲ್ಲೇ ಅವನ ಸೋದರನ ಮಾವನ ಮಗಳಾದ ಯಶೋಧರಾ ಬದ್ಧ ಕಂಚಾನ ಸುಭದ್ರಾಕ ಎಂಬಿಂಬ ಅಥವಾ ಗೋಪಾ ಎಂದು ಕರೆಯಲಾಗುವ ರಾಜಕುಮಾರಿಯೊಡನೆ ವಿವಾಹವಾಯಿತು. ಸಿದ್ಧಾರ್ಥನು ಅರಮನೆಯ ಸುಖಭೋಗ ಜೀವನದಲ್ಲಿ ಕೆಲ ಕಾಲ ಬಾಳಿದನು. ಒಂದು ಐತಿಹ್ಯ ಪ್ರಕಾರ ಒಮ್ಮೆ ದೇಶ ಪರ್ಯಟನೆಗೆ ಹೋದಾಗ ಗೋಚರಿಸಿದ ವೃದ್ಧಾಪ್ತ, ರೋಗ ರುಜಿನ, ಸಾವು ಹಾಗೂ ಸನ್ಯಾಸಿ ಮುಂತಾದ ದೃಶ್ಯಗಳು ಅವನಿಗೆ ಮಾನಜೀವಿಯ ಕಷ್ಟ ಕೋಟಲೆಗಳು, ಬಂಧನ, ಮಮತೆಯ ಕಲ್ಪನೆಯನ್ನುಂಟು ಮಾಡಿದವು. ಅಂದಿನಿಂದ ಅವನಿಗೆ ಜೀವನವು ನಶ್ವರ ಎಂಬ ಭಾವನೆ ಉಂಟಾಗಿ ಅವನು ಮೋಹವಿಲ್ಲದ ಏಕಾಂತ ಜೀವನವನ್ನು ಬಯಸತೊಡಗಿದನು. ಅದೇ ವೇಳೆಗೆ ಸಿದ್ಧಾರ್ಥನಿಗೆ ರಾಹುಲ್ ಎಂಬ ಪುತ್ರನು ಹುಟ್ಟಿದನು. ಆ ಮಗುವಿನ ಜನನವನ್ನು ಬಾಳಬಂಧನವನ್ನು ಬಿಗಿಗೊಳಿಸಲಿಕ್ಕೆ ಇದು ಇನ್ನೊಂದು ಸರಪಳಿ ಎಂದು ಅಭಿಪ್ರಾಯಪಟ್ಟನು. ಅರಮನೆಯ ವೈಭೋಗ ಮಾನವನ ಜೀವನದ ದುಃಖಮಯ ಜೀವನಗಳಿಂದ ಬೇಸರಗೊಂಡ ಮಾನವರೆಲ್ಲನ ಕಣ್ಣಂಚಿನ ಅಶ್ರುಧಾರೆಯನ್ನು ಹೋಗಲಾಡಿಸಲು ಹಾಗೂ ಮಾನವನ ಕೋಟೆಯ ತೋಳಲಾಟಕ್ಕೆ ಕಾರಣ ಹುಡುಕಲು ಪ್ರಯತ್ನಿಸಿ ಸಂಸಾರವನ್ನು ತ್ಯಜಿಸಲು ತೀರ್ಮಾನಿಸಿದನು. ಇದನ್ನು ಮಹಾಪರಿತ್ಯಾಗವೆನ್ನುವುದನ್ನು. ಈ ಮಹಾಪರಿತ್ಯಾಗದ ಕಾಲಕ್ಕೆ ಸಿದ್ಧಾರ್ಥನಿಗೆ ಕೇವಲ 29 ವಯಸ್ಸು. ಮಹಾಪರಿತ್ಯಾಗ ಘಟನೆಗಳ ಬಗೆಗಿನ ಒಳನೋಟದಲ್ಲಿ ಸಿದ್ಧಾರ್ಥನು ಸಂಸಾರ ಹಾಗೂ ರಾಜ್ಯವನ್ನು ತೊರೆದು ಹೋದ ಘಟನೆ ಮಹಾಪರಿತ್ಯಾಗ ಎಂದು ಹೇಳಲಾಗಿದೆ. ಈ ತೀರ್ಮಾನಕ್ಕೆ ಸಿದ್ಧಾರ್ಥನು ಒಮ್ಮೆ ದೇಶ ಪರ್ಯಟನೆಗೆ ಹೋದಾಗ ಕಂಡ ವೃದ್ಧಾಪ್ಯ, ರೋಗಿ, ಸಾವು ಹಾಗೂ ಸನ್ಯಾಸಿ ಈ ನಾಲ್ಕನ್ನು ನೋಡಿ ಜೀವನ ನಶ್ವರ ಎನಿಸಿ ಮಹಾಪರಿತ್ಯಾಗಕ್ಕೆ ತೀರ್ಮಾನಿಸಿದನು. ಮೇಲ್ಕಂಡ ಈ ದೃಷ್ಟಾಂತವು ಪ್ರಸಿದ್ಧವಾಗಿದ್ದು ಸಿದ್ಧಾರ್ಥನ ಜೀವನದ ಬಹುಮುಖ್ಯ ಘಟನೆಯ ಕಾರಣವನ್ನು
ಸರಳೀಕರಣಗೊಳಿಸಿದಂತಾಗಿದೆ. ಅಲ್ಲದೆ ಕಾರಣವು ಬಾಲಿಶವಾಗಿ ತೋರುತ್ತದೆ, ಏಕೆಂದರೆ ಯುವಕನಾದ ಸಿದ್ಧಾರ್ಥನು ವೃದ್ಧ, ಸಾವು, ರೋಗಿ ಹಾಗೂ ಸನ್ಯಾಸಿಗಳನ್ನು ಜೀವನದಲ್ಲಿ ನೋಡಿರಲೇ ಇಲ್ಲವೆನ್ನುವುದನ್ನು ನರ್ಬಲಹರವಲ್ಲ. ಆದರೆ B.R. ಅಂಬೇಡ್ಕರ್ ಅವರು ತಮ್ಮ ಬುದ್ಧ ಆ್ಯಂಡ್ ಹೀಸ್ ಧಮ್ ಎಂಬ ಸಂಶೋಧನಾತ್ಮಕ ಕೃತಿಯಲ್ಲಿ ಪರಿತ್ಯಾಗ ಘಟನೆಯ ವಿಭಿನ್ನ ಕಾರಣವೊಂದನ್ನು ಪ್ರತಿಪಾದಿಸಿದ್ದಾರೆ. ಅದರ ಪ್ರಕಾರ ಸಿದ್ಧಾರ್ಥನು ಶಾಸನ್ನರ ಸಂಘದ ಸದಸ್ಯನಾಗಿ 8 ವರ್ಷ ಪೂರೈಸಿದ ಆಗ ಒಂದು ಘಟನೆ ಸಂಭವಿಸಿತು. ಶಾಕ್ಯ ಹಾಗೂ ಕೊಲೈ ರಾಜ್ಯಗಳು ಅಕ್ಕಪಕ್ಕದ ರಾಜ್ಯಗಳಾಗಿದ್ದು ಒಂದೇ ಗಡಿಯನ್ನು ಹೊಂದಿದ್ದವು. ರೋಹಿಣಿ ನದಿಯ ಈ ಎರಡೂ ರಾಜ್ಯಗಳ ಗಡಿಯನ್ನು ವಿಭಾಗಿಸಿತ್ತು. ಈ ಎರಡೂ ರಾಜ್ಯಗಳಿಗೆ ರೋಹಿಣಿ ನದಿ ನೀರನ್ನು ನೀರಾವರಿಗೆ ಯಾರು ಮೊದಲು ಬಳಸಿಕೊಳ್ಳಬೇಕು, ಎಷ್ಟು ಪ್ರಮಾಣದ ನೀರು ಯಾರಿಗೆ ಎಂಬ ಬಗ್ಗೆ ವಿವಾದಗಳು ಉಂಟಾಗಿ ಜಗಳಗಳು, ಹಲವೊಮ್ಮೆ ಸಣ್ಣ ಯುದ್ಧಗಳಾಗುತ್ತಿದ್ದವು. ಸಿದ್ಧಾರ್ಥನಿಗೆ 28 ವರ್ಷವಾಗಿದ್ದಾಗ ಇದೇ ರೋಹಿಣಿ ನದಿಯ ನೀರಿನ ಹಂಚಿಕೆಯ ಬಗ್ಗೆ ಶಾಕ್ಯರಿಗೂ ಕೋಲಿಯನ್ನರ ನಡುವೆ ದೊಡ್ಡ ಹೊಡೆದಾಟವಾಗಿ ಹಲವರು ಗಾಯಗೊಂಡರು. ಈ ಸಂದಿಗ್ಧತೆಯನ್ನು ದೊಡ್ಡ ಯುದ್ಧ ಮಾಡುವುದರ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬೇಕೆಂದು ಶಾಸಕರು ಮತ್ತು ಕೋಲಿಯನ್ನರು ತೀರ್ಮಾನಿಸಿಕೊಂಡರು. ಅದರಂತೆ ಶಾಕ್ಯರ ಸೇನಾಧಿಪತಿ ಶಾಕ್ಯಗಣದ ಸಭೆಯನ್ನು ಕರೆದು ಕೋಲಿಯ ರಾಜ್ಯದ ಮೇಲೆ ಯುದ್ಧವನ್ನು ಸಾರುವುದರ ಬಗ್ಗೆ ನಿರ್ಣಯ ಕೈಗೊಳ್ಳಲು ಮುಂದಾದನು. ಮತ್ತೊಂದು ಯುದ್ಧಕ್ಕೆ ಕಾರಣವಾಗುವುದೇ ಹೊರತು ಶಾಶ್ವತ ಪರಿಹಾರ ಒದಗಿಸದು. ಈ ಸಂಘವು ಆತುರವಾಗಿ ತೀರ್ಮಾನ ಕೈಗೊಂಡಬಾರದು. ತಪ್ಪಿತಸ್ಥರು ಯಾರು ಎಂಬುದನ್ನು ಎಚ್ಚರಿಕೆಯಿಂದ ಮತ್ತು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಸಿದ್ಧಾರ್ಥನು ಸಂಘವನ್ನು ಉದ್ದೇಶಿಸಿ ಹೀಗೆ ಹೇಳಿದನು: ದಯಮಾಡಿ ನನ್ನ ಮನೆತನದವರಿಗೆ ಶಿಕ್ಷೆ ವಿಧಿಸಬೇಡಿ. ಸಾಮಾಜಿಕ ಬಹಿಷ್ಕಾರಗಳಿಗೆ ಗುರಿಪಡಿಸಿ ಅವರನ್ನು ದುಃಖಿ ಮಾಡಬೇಕಾಗಿಲ್ಲ. ಆಸ್ತಿಪಾಸ್ತಿಗಳನ್ನು ಮುಟ್ಟಿಗೋಲು ಹಾಕಿಕೊಂಡು ದರಿದ್ರ ಸ್ಥಿತಿಗೆ ತಳ್ಳಬೇಡಿ. ಭೂಮಿಯೇ ಅವರಿಗಿರುವ ಏಕೈಕ ಜೀವ ಆಧಾರದ ಅವರು ಮುಗ್ಧರು, ನಿರಪರಾಧಿಗಳು. ಈ ತೀರ್ಮಾನ ನನ್ನದು. ಗಡೀಪಾರು ಅಥವಾ ಗಲ್ಲು ಶಿಕ್ಷೆ ನನಗೆ ನೀಡಿ, ನಾನು ಮನಸಾರೆ ಒಪ್ಪಿ ಸ್ವೀಕರಿಸುತ್ತೇನೆ. ಶಾಕ್ಯ ಗಣರಾಜ್ಯವು ಕೋಸಲ್ ಸಾಮ್ರಾಜ್ಯದ ಅಧೀನವಾಗಿದ್ದರಿಂದ ಯಾವುದೇ ಗಲ್ಲು ಶಿಕ್ಷೆ ಅಥವಾ ಗಡೀಪಾರು ಶಿಕ್ಷೆ ವಿಧಿಸುವಾಗ ಕೋಸಲ್ ಸಾಮ್ರಾಜ್ಯ ಪ್ರಸೇನಜಿತನ ಅನುಮತಿ ಪಡೆಯಬೇಕಿತ್ತು. ಹಾಗಾಗಿ ಸೇನಾಪತಿಯು ಸ್ವ ಇಚ್ಛೆಯಿಂದ ನೀನು ಈ ಶಿಕ್ಷೆಗಳನ್ನು ಒಪ್ಪಿಕೊಂಡರೂ ಸಂಘವು ಈ ಶಿಕ್ಷೆಗಳನ್ನು ಒಪ್ಪಿಕೊಂಡರೆ ಸಂಘದ ವಿರುದ್ಧ ಕೋಸಲ್ ಸಾಮ್ರಾಜ್ಯ ಕ್ರಮ ಕೈಗೊಳ್ಳುತ್ತಾನೆ. ಹಾಗಾಗಿ ಒಪ್ಪಿಕೊಳ್ಳುವ ಕಷ್ಟವೆಂದು ಹೇಳಿದನು. ಸಿದ್ಧಾರ್ಥನು, ಇದು ನಿಮಗೆ ಪ್ರಮುಖ ತೊಂದರೆಯಾದರೆ ಇದರಿಂದ ಪಾರಾಗಲು ನಿಮಗೊಂದು ಸುಲಭ ಉಪಾಯವನ್ನು ಸೂಚಿಸುವೆನು. ನಾನೊಬ್ಬ ಭಿಕ್ಷಾಟನೆಯ ಸನ್ಯಾಸಿಯಾಗಿ ಬಯಸುವೆನು ಹಾಗೂ ಈ ದೇಶವನ್ನೇ ತ್ಯಜಿಸುವೆನು. ಇದು ಸಹ ಒಂದು ವಿಧವಾದ ಗಡೀಪಾರು ಆಗುವುದು ಎಂದು ಸಲಹೆಯಿತ್ತನು. ಸೇನಾಪತಿಗೆ ಈ ಸಲಹೆ ಸರಿ ಎನಿಸಿತು. ಸಿದ್ಧಾರ್ಥ ಗೌತಮನ ತನ್ನ ಕುಟುಂಬದವರಿಗೆ ಅನುಮತಿ ಪಡೆಯಲು ಹೋದನು. ತಂದೆ ಶುದ್ಧೋಧನ ಮತ್ತು ತಾಯಿ ಪ್ರಜಾಪತಿ ಗೌತಮಿ ಸಿದ್ಧಾರ್ಥನನ್ನು ಸನ್ಯಾಸತ್ವವನ್ನು ಸ್ವೀಕರಿಸಿ ಕಾಡಿಗೆ ಹೋಗುವುದನ್ನು ವಿರೋಧಿಸಿದರು. ತಾವು ಶಾಕ್ಯ ರಾಜ್ಯವನ್ನು ತೊರೆದು ಅವನೊಂದಿಗೆ ಬರುವುದಾಗಿ ವಾದಿಸಿದರು. ನಾನು ಪರಿತ್ಯಾಜ್ಯವನ್ನು ಕೂಡಲೇ ತೆಗೆದುಕೊಳ್ಳುವೆನೆಂಬ ಪ್ರತಿಜ್ಞೆ ಮಾಡಿದ್ದುದರಿಂದಲೇ ಈ ಸಂಘವು ಕೋಲಿಯಾದವರೊಡನೆ ಯುದ್ಧ ಮಾಡುವುದನ್ನು ಸ್ವಲ್ಪ ಕಾಲ ಮುಂದೂಡಿದೆ. ಹಾಗಾಗಿ ನಾನು ಸನ್ಯಾಸಿಯಾಗಲು ಅನುಮತಿ ನೀಡಬೇಕೆಂದು ಸಂಭವಿಸುವುದೆಲ್ಲ ಶ್ರೇಷ್ಠತೆಯೇ ಶ್ರೇಯಸ್ಸಿಗೆ ಎಂದು ಒಪ್ಪಿಸಿದನು. ಸನ್ಯಾಸಿಗಳ ಉಡುಗೆಗಳನ್ನು ತೊಟ್ಟಿ ಸಿದ್ಧಾರ್ಥನು ಸ್ಥಳದಿಂದ ಸ್ಥಳಕ್ಕೆ ತನಗೆ ಬೇಕಾಗುವ ಗುರುಗಳನ್ನು ಹುಡುಕಿಕೊಂಡು ಸಂಚರಿಸಿದನು. ಸಿದ್ಧಾರ್ಥನು ವೈಶಾಲಿಯ ಪ್ರಸಿದ್ಧ ದಾರ್ಶನಿಕನಾದ ಅದಾರಕಲಮನ ಬಳಿ 2 ವರ್ಷ ಶಿಷ್ಯನಾಗಿದ್ದು ಅಲ್ಲಿನ ಅವನ ಸಾಧನೆಗೆ ಮಾರ್ಗ ಸಿಗಲಿಲ್ಲ. ನಂತರ ರಾಜಗೃಹಕ್ಕೆ ತೆರಳಿ ಉದ್ರಕ್ ಎಂಬುವನು ಬಳಿ ಧ್ಯಾನಕ್ಕೆ ಬೇಕಾದ ಏಕಾಗ್ರಚಿತ್ತತೆಯನ್ನು ಕಲಿತುಕೊಂಡುವನು.
ನಂತರ ಗಯಾ ಕ್ಷೇತ್ರದ ಬಳಿಯ ಉರುವಿಲ್ಲದ ಕಠಿಣ ತಪಸ್ಸನ್ನಾಚರಿಸಿ ಎಲುಬಿನ ಹಂದರವಾಗಿ ಮಾರ್ಪಟ್ಟರೂ ಅವನಿಗೆ ಜ್ಞಾನೋದಯವಾಗಲಿಲ್ಲ. ದೈಹಿಕ ದಂಡನೆಯಿಂದ ಕೂಡಿದ ಹೊರಟ ಸಿದ್ಧಾರ್ಥನು ಈಗ ಲೀಲಾಜನ ಎಂದು ಕರೆಯುವ ನೈರಾಂಜನ ನದಿಯಲ್ಲಿ ಬಿಂದು ಬೋಧಗಯಾಗಿ ಅಂದರೆ ಬುದ್ಧ ಗಯ ಬಳಿ ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತು ಜ್ಞಾನಮಗ್ನನಾದನು. ಕೊನೆಗೆ ವೈಶಾಖ ಶುದ್ಧ ಪೂರ್ಣಿಮೆಯ ದಿನದಂದು ಅವನಿಗೆ ಪರಜ್ಞಾನವು ಲಭಿಸಿ ಬುದ್ಧನಾದನು, ತಥಾಗತನಾದನು, ಎಂದರೆ ಸತ್ಯವನ್ನು ತಿಳಿದವನಾದನು. ಅವನು ತಪಸ್ಸು ಮಾಡಿದ ಸ್ಥಳವನ್ನು ಭೂಧಗಯವೆಂದು, ಆ ಅರಳಿ ಮರವನ್ನು ಬೋಧಿ ವೃಕ್ಷವೇ ಅಥವಾ ಭೋ ವೃಕ್ಷವೆಂದು ಕರೆಯಲಾಯಿತು. ಹೀಗೆ ಮಾನವನ ಪ್ರಪಂಚದ ದುಃಖವನ್ನು ಪರಿಹರಿಸುವ ಹಾದಿಯನ್ನು ಕಂಡುಹಿಡಿದ ಬುದ್ಧನು ಉದಾರ ಮನಸ್ಸಿನಿಂದ ತಾನು ಕಂಡ ಸತ್ಯವನ್ನು, ಪರಮಜ್ಞಾನವನ್ನು ಜೀವಕೋಟೆಗೆ ತಿಳಿಸಿ ಹೇಳಬೇಕೆಂದು ನಿಶ್ಚಯಿಸಿದನು. ದೇಶ ಪರ್ಯಟನೆಗೆ ಹೊರಟನು. ಗೌತಮ ಬುದ್ಧನ ಮೊದಲು ವಾರಣಾಸಿಯ ಬಳಿಯ ಸಾರನಾಥನ ಹರಿಣೋದ್ಯಾನಕ್ಕೆ ತೆರಳಿ ಅಲ್ಲಿ ತನ್ನ ತತ್ವಗಳನ್ನು 5 ಜನರಿಗೆ ಬೋಧನೆ ಮಾಡಿದನು. ಆ 5 ಜನರು ಬುದ್ಧನ ಶಿಷ್ಯರಾದರು. ಈ ಧರ್ಮ ಬೋಧನಾ ಘಟನೆಯನ್ನು ಧರ್ಮ ಚಕ್ರ ಪರಿವರ್ತನ ಎಂದು ಕರೆದಿರುವವರು. ಬುದ್ಧನ ಮೊದಲ 5 ಶಿಷ್ಯರ ಹೆಸರುಗಳೆಂದರೆ ಕೋಡನ್, ಯಪ್ಪು, ಭವ್ವಾಜಿ, ಮಹಾನಾಮ ಮತ್ತು ಅನ್ನಾಜಿ. ಬುದ್ಧನ ಆ 5 ಜನರನ್ನು ಒಳಗೊಂಡ ಬೌದ್ಧ ಸಂಘವನ್ನು ಸ್ಥಾಪಿಸಿದನು. ನಂತರ ಧರ್ಮಚಕ್ರವು ಉರುಳತೊಡಗಿತು. ಬುದ್ಧನ ಪ್ರವಾಸದ ಸಮಯದಲ್ಲಿ ಅನೇಕರು ಅವನ ಅನುಯಾಯಿಗಳಾದರು. ರಾಜಗೃಹದಲ್ಲಿ ಅಲ್ಲಿನ ರಾಜಬಿಂಬಸಾರನು ಅವನ ಶಿಷ್ಯನಾದನು. ಹಾಗೆಯೇ ಅಲ್ಲಿ ಸಾರಿಪುತ್ರ ಮತ್ತು ಮೊಗ್ಗಲನ್ ಎಂಬುವರು ಅವನ ಶಿಷ್ಯರಾದರು. ನಂತರ ಕೋಸಲದ ರಾಜಧಾನಿಯಾದ ಶ್ರಾವಸ್ತಿಗೆ ಹೋದನು. ಅಲ್ಲಿನ ರಾಜ ಪ್ರಶೇಷಣಜತಿನು ಬುದ್ಧನು ಅನುಯಾಯನಾದನು. ಬುದ್ಧನ ಕೋಶಲದಿಂದ ಕಪಿಲವಸ್ತುವಿಗೆ ತೆರಳಿದನು. ಅಲ್ಲಿ ಅವನ ಮಗನಾದ ರಾಹುಲ್ನನ್ನು ಬುದ್ಧ ಸನ್ಯಾಸಿಯಾದನು. ತಂದೆ, ತಾಯಿ ಮತ್ತು ಹೆಂಡತಿ ಅನುಯಾಯಿಗಳಾದರು. ಹಾಗೂ ಬುದ್ಧನ ಚಿಕ್ಕಪ್ಪನ ಮಕ್ಕಳಾದ ಆನಂದ್ ಮತ್ತು ದೇವದತ್ತರು ಕ್ರಮೇಣ ಅನುರುದ್ಧ್ ಮತ್ತು ಉಪಲಿಯರು ಅವನ ಶಿಷ್ಯರಾದರು. ಆನಂದ್ ಕಾಲಕ್ರಮೇಣ ಬುದ್ಧನ ಜೀವನದ ಚರಿತ್ರಕಾರನಾದರೆ ದೇವದತ್ತನು ಬೌದ್ಧರಲ್ಲಿ ಪರಮದ್ರೋಹಿಯೇ ಆದನು. ಕಪಲಿ ವಸ್ತುವಿನಲ್ಲಿ ಸಾವಿರಾರು ಜನ ಅವನ ಅನುಯಾಯಿಗಳಾದರು. ಹೀಗೆ 45 ವರ್ಷಗಳ ಕಾಲ ಪರಿವ್ರಾಜಕನಾದ ಬುದ್ಧನು ಊರೂರು ಅಲೆಯುತ್ತಾ ಔಧ, ಅಯೋಧ್ಯ, ಬಿಹಾರ್ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬೋಧಿಸಿದನು. ತಾನು ಹೋದಲ್ಲಿ ಬೆಂಬತ್ತಿ ಬಂದ ಜನರಿಗೆ ಭೇದ ಭಾವವಿಲ್ಲದೆ ಧರ್ಮಬೋಧೆ ಮಾಡಿದನು. ಬುದ್ಧನು ಜನರಾಡುವ ಪಾಲಿ ಭಾಷೆಯಲ್ಲಿ ಉಪದೇಶ ನೀಡಿದನು. ಬಹುಜನರನ್ನು ಆಕರ್ಷಿಸಲು ಸಾಧ್ಯ ಮಾಡಿತು. ಬುದ್ಧನನ್ನು ತನ್ನ ಅನುಯಾಯಿಗಳ ಸಂಘವನ್ನು ಸ್ಥಾಪಿಸಿ ರಾಜರು ಹಾಗೂ ಜನರು ಉದಾರವಾಗಿ ದಾನ ಮಾಡಿದ ತೋಪುಗಳನ್ನು ಮತ್ತು ಸನ್ಯಾಸಿ ಮಠಗಳನ್ನು ಸ್ವೀಕರಿಸಿದನು. ಬುದ್ಧನು ವರ್ಷದಲ್ಲಿ ಮಳೆಗಾಲದ 4 ತಿಂಗಳುಗಳನ್ನು ಮಾತ್ರ ಒಂದೆಡೆ ಕಳೆದು ಉಳಿದ 8 ತಿಂಗಳು ಪ್ರವಾಸ ಮಾಡುತ್ತಿದ್ದನು. ಇದರಿಂದಾಗಿ ಆತನ ಧರ್ಮವು ಬಹುಬೇಗವಾಗಿ ಪ್ರಸರಿಸಿತು. ವೈಶಾಲಿಯಲ್ಲಿದ್ದಾಗ ಸ್ತ್ರೀ ಭಿಕ್ಷು ಸಂಘವನ್ನು ಸ್ಥಾಪಿಸಲು ಅನುಮತಿ ಕೊಟ್ಟನು. ಹೀಗೆ ತನ್ನ ಯಶಸ್ವಿ ಧರ್ಮೋಪದೇಶ ಕಾರ್ಯವನ್ನು ಮುಗಿಸಿದ ಬುದ್ಧನು ತನ್ನ 80ನೇ ವಯಸ್ಸಿನಲ್ಲಿ ಇಂದಿನ ಉತ್ತರ ಪ್ರದೇಶ ಗೋರಖ್ಪುರ್ ಜಿಲ್ಲೆಯ ಕುಶಿನಗರದಲ್ಲಿ ಈಗಿನ ಕಾಶ್ಯ ನಿರ್ವಾಣ ಹೊಂದಿದನು. ಬೌದ್ಧ ಧರ್ಮದ ಪ್ರಮುಖ ತತ್ವಗಳು ಬುದ್ಧನು ಉಪದೇಶಿಸಿದ ತತ್ವಗಳನ್ನು ಶಾಸನಗಳೆಂದು ಕರೆಯುತ್ತಾರೆ. ಬುದ್ಧನು ಸ್ವತಃ ಬೋಧಿಸಿದ 4 ಶ್ರೇಷ್ಠ ಸತ್ಯಗಳು ಆಧಾರದ ಮೇಲೆ ಬುದ್ಧ ಪರಂಪರೆಯ ಬೆಳೆದಿದೆ. ಬುದ್ಧನ ಪ್ರದೇಶಗಳನ್ನು ಕೆಳಕಂಡಂತೆ ತಿಳಿದುಕೊಳ್ಳಬಹುದು. ಬುದ್ಧನ 4 ಆರ್ಯ ಸತ್ಯಗಳು: ಚತ್ತರಿ ಆರ್ಯ ಸಂಚಾನಿ,
ಒಂದು, ಜೀವನವು ದುಃಖಮಯವಾಗಿದೆ. 2, ದುಃಖದ ಕಾರಣ ಆಸೆ, ಲೋಭ. 3, ಆಸೆ ಲೋಭಗಳನ್ನು ತೊರೆದರೆ ದುಃಖದ ನಿವಾರಣೆಯಾಗುತ್ತದೆ. ಹಾಗೂ 4, ಆಸೆ ಲೋಭಗಳನ್ನು ತೊರೆಯಲು ಸಾಧು ಮಾರ್ಗವಿದೆ. ಬುದ್ಧನು ಸುಪ್ರಸಿದ್ಧ ವಾರಣಾಸಿ ಪ್ರವಚನದಲ್ಲಿ ಈ 4 ವಿಚಾರಗಳನ್ನು ನಿರೂಪಣೆ ಮಾಡಿರುವ ಈ ರೀತಿ ಹೀಗಿದೆ. ಓ ಭಿಕ್ಷುಗಳೇ, ದುಃಖದ ಆರ್ಯ ಸತ್ಯವು ಈ ರೀತಿ ಇದೆ. ಹುಟ್ಟುವುದು ದುಃಖ, ವೃದ್ಧಾಪ್ಯ, ದುಃಖ ಅಸ್ವಸ್ಥತೆ, ದುಃಖ ಮರಣವು, ದುಃಖ ಪ್ರಿಯವಲ್ಲದವರೊಂದಿಗೆ ಐಕ್ಯವಾಗುವುದು ದುಃಖ, ಪ್ರಿಯವಾದುದರಿಂದ ಪ್ರತ್ಯೇಕಗೊಳ್ಳುವುದು ದುಃಖ, ತನ್ನ ಅಪೇಕ್ಷಿತ ವಸ್ತು ಸಿಗುವುದು ದುಃಖ. ಸೂಕ್ಷ್ಮವಾಗಿ ಹೇಳುವುದಾದರೆ ಪ್ರಾಪಂಚಿಕ ವಿಷಯಗಳಿಗೆ 5 ರೀತಿಗಳಲ್ಲಿ ಅಂಟಿಕೊಂಡಿರುವುದು ದುಃಖ. ಓ ಭಿಕ್ಷುಗಳೇ, ದುಃಖದ ಮೂಲವನ್ನು ಕುರಿತು ಆರ್ಯ ಸತ್ಯ ಈ ರೀತಿ ಇದೆ. ಅಸ್ತಿತ್ವದ ಬಗೆಗೆ ತೃಷೆಯೂ ದುಃಖದ ಮೂಲ. ಅದು ಹುಟ್ಟಿನಿಂದ ಹುಟ್ಟಿಗೆ ಬೆಂಬುತ್ತದೆ ಎಂದೆ. ಅದು ಕಾಮ ಮತ್ತು ಅಪೇಕ್ಷೆಗಳ ಜೊತೆಗೆ ಜನ್ಮದಿಂದ ಜನ್ಮಕ್ಕೆ ಸಾಗುತ್ತದೆ. ಸುಖ ಭೋಗಾಭಿಲಾಷೆ, ಅಸ್ತಿತ್ವದ ತೃಷೆ, ಅಧಿಕಾರದ ಅಪೇಕ್ಷೆಗಳು ಅಲ್ಲೋ ಇಲ್ಲೋ ಕೆಲವೊಮ್ಮೆ ಮಾತ್ರ ಪೂರೈಸಬಹುದಾಗಿದೆ. ಅಷ್ಟಾಂಗ ಮಾರ್ಗಗಳಲ್ಲಿ ದುಃಖದ ನಿವಾರಣೆಗಳ ಮಾರ್ಗಗಳು ಅಷ್ಟಾಂಗ ಮಾರ್ಗಗಳು: ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಉತ್ತಮ ನಡತೆ ಮತ್ತು ಉತ್ತಮ ಜೀವನ, ಒಳ್ಳೆಯ ಪ್ರಯತ್ನ, ಉತ್ತಮ ವಿಚಾರಣೆಗಳ ನೆನಪು, ಯೋಗ್ಯ ರೀತಿಯ ಧಾನ್ಯ. ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸುವುದರಿಂದ ಜ್ಞಾನದ ಕಣ್ಣು ತೆರೆಯುತ್ತದೆ, ವಿವೇಚನೆ ಲಭಿಸುತ್ತದೆ, ಮನಸ್ಸಿಗೆ ಶಾಂತಿ ದೊರಕುತ್ತದೆ, ಉತ್ತಮ ಜ್ಞಾನ ದರ್ಶನವಾಗುತ್ತದೆ. ಇವೆಲ್ಲವುಗಳ ಮೂಲಕ ಪೂರ್ಣ ಜ್ಞಾನವಾಗಿ ನಿರ್ಮಾಣಕ್ಕೆ ಹಾದಿ ಸುಲಭವಾಗುತ್ತದೆ. ನಿರ್ವಹಣೆ ಎಂದರೆ ಸಕಲ ಆಸೆ ಆಕಾಂಕ್ಷೆಗಳು ಹೋಗಿ ಇಹದ ಯಾತನೆಗಳಿಂದ ಪಾರಾಗುವ ಆತ್ಮವು ಕೈವಲ್ಯವನ್ನು ಪಡೆಯುವುದು ಎಂದಾಗುತ್ತದೆ. ಎಲ್ಲ ಆಸೆಗಳನ್ನು ತೊರೆದು ಪರಮ ಶಾಂತಿಯನ್ನು ಮುಟ್ಟುವುದೇ ನಿರ್ಮಾಣ. ಈ ಅಷ್ಟಾಂಗ ಮಾರ್ಗಗಳನ್ನು ಮಧ್ಯಮ ಮಾರ್ಗವೆಂದು ಕರೆಯಲಾಗಿದೆ, ಏಕೆಂದರೆ ಇದರ ಕ್ರಮದಲ್ಲಿ ಯಾವುದೂ ಅತಿಯಾಗಿರಬಾರದೆಂದು ಹೇಳಿದೆ. ಇದು ಇಂದ್ರಿಯಾಸಕ್ತ ಸಂತೋಷ ಮತ್ತು ದೇಹದಂಡನೆ ಎಂಬ 2 ವೈಪರೀತ್ಯಗಳ ನಡುವಿನ ಸನ್ಯಾಸವನ್ನಾಗಲಿ ಅಹಿಂಸೆಯನ್ನಾಗಲಿ ವಿಪರೀತವಾಗಿ ಹುಚ್ಚುಚ್ಚಾಗಿ ಬಳಸಬೇಕೆಂದು ಬುದ್ಧನು ಒತ್ತಾಯಿಸಲಿಲ್ಲ, ಏಕೆಂದರೆ ಅವನು ತನ್ನದೇ ಆದ ಅನುಭವದಿಂದ ಸಂಯಮದ ಪಾಠ ಕಲಿಸುತ್ತಿದ್ದನು. ಬೌದ್ಧ ಧರ್ಮದ ಆಚರಣೆಯಲ್ಲಿ ದೇವರು ಗೊಡುವೆ ಇಲ್ಲ, ಯಜ್ಞಯಾಗಾದಿಗಳ ಜಂಜಾಟವಿಲ್ಲದ ವಿಚಾರವಾಂತಿಕವಾಗಿ ಸಪ್ರಯತ್ನಕ್ಕೆ ನೀತಿಯ ವರ್ತನೆಗೆ ಪ್ರಾಮುಖ್ಯತೆ ಇತ್ತು. ಉಚ್ಚ ನೀಚಿ ಎಂಬ ಭೇದವಿಲ್ಲದ ಎಲ್ಲಾ ಮಾನವರು ಸಮಾನರು ಎಂಬುದೇ ಆಗಿತ್ತು. ಬುದ್ಧನ ಮಾನವನು ಜನಿಸುವಾಗ ಯಾರೋ ಮೇಲು ಅಲ್ಲ ಕೀಳು ಅಲ್ಲವೆಂದು ಅಭಿಪ್ರಾಯಪಟ್ಟಿದ್ದನು. ಬೌದ್ಧ ಸಂಘಟನೆಗಳು ಸಿದ್ಧಾಂತದ ಬಗ್ಗೆ ಬುದ್ಧನ ಅಭಿಪ್ರಾಯವೆಂದರೆ ಜಗತ್ತು ಬದಲಾವಣೆ ಹೊಂದುತ್ತಿರುತ್ತದೆ. ಇಲ್ಲಿ ಪುನರ್ಜನ್ಮವಿದೆ. ಜಗತ್ತಿನಲ್ಲಿರುವ ವಸ್ತುಗಳೆಲ್ಲವೂ ಅನಿತ್ಯವಾಗಿದ್ದವುಗಳು ಹಾಗೂ ಅಸ್ಥಿರವಾದವುಗಳು. ಹಿಂದಿನ ಜನ್ಮದ ಕರ್ಮಗಳೇ ಮುಂದಿನ ಜನಕ್ಕೆ ದಾರಿ ಎಂಬುದಾಗಿತ್ತು. ಬೌದ್ಧ ಸನ್ಯಾಸಿಗಳು ಸನ್ಯಾಸಿನಿಯರು ಇದ್ದ ಗುಂಪಿನ ವರ್ಗಕ್ಕೆ ಸಂಘವೆಂದು ಬುದ್ಧನ ಹೆಸರಿದ್ದನು. ಬುದ್ಧನು ತನ್ನ ಅನುಯಾಯಿಗಳು ಪಬ್ಜಾ ಮತ್ತು ಉಪಸಂಪದಾ ದೀಕ್ಷೆಗಳನ್ನು ಕೈಗೊಳ್ಳಬೇಕೆಂದು ಅಪೇಕ್ಷಿಸಿದನು. ಅದರ ಅರ್ಥವೆಂದರೆ ಜನರು ಸಮಾಜದಿಂದ ಹೊರಗೆ ಹೋಗುವ ಮತ್ತು ಭಿಕ್ಷುಗಳ ಸಂಘ ಜೀವನದ ಒಳಗೆ ಬರುವ ದೀಕ್ಷೆಗಳನ್ನು ಕೈಗೊಳ್ಳುವಂತೆ ಆತ ಉಪದೇಶಿಸಿದನು. ಮುಂದೆ ಬೌದ್ಧ ಧರ್ಮವು ಧಾರ್ಮಿಕ ವಿಜಯವನ್ನು ಪಡೆಯುವಲ್ಲಿ ಪ್ರಧಾನವಾದ ಸಾಧನವಾಗಿ ಪರಿಣಮಿಸಿತು. ಬುದ್ಧ ಧರ್ಮದ ಮತ್ತು ಸಂಘ ಈ 3 ರತ್ನಗಳಲ್ಲಿ ಬೌದ್ಧ ಯತಿಗಳು ಆಶ್ರಯವನ್ನು ಪಡೆದವು. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮ ಶರಣಂ ಗಚ್ಚಾಮಿ ಎಂಬುದು ಬೌದ್ಧಯತಿಗಳ ಮಂತ್ರಗಳಾಗಿದ್ದವು.
ಮುಸ್ಲಿಮರ ದಾಳಿಯ ಮತ್ತು ಆಕ್ರಮಗಳಿಂದಾಗಿ ಬೌದ್ಧ ಧರ್ಮವು ತನ್ನ ಉಗಮ ಸ್ಥಾನವಾದ ಭಾರತದಲ್ಲೇ ತನ್ನ ನೆಲೆ ಕಳೆದುಕೊಂಡಿತು. ಬೌದ್ಧ ಧರ್ಮದ ಏಳಿಗೆಗೆ ಕಾರಣಗಳಾಗಿ ಬಹುಶೀಘ್ರವಾಗಿ ಹಾಗೂ ವ್ಯಾಪಕವಾಗಿ ಭಾರತದ ಮತ್ತು ವಿದೇಶಗಳಲ್ಲಿ ಪ್ರಸಾರಗೊಂಡಿತು. ಬೌದ್ಧ ಧರ್ಮದ ಏಳಿಗೆಗೆ ಅನೇಕ ಕಾರಣಗಳಿವೆ. ಅವುಗಳೆಂದರೆ ಭಗವಾನ್ ಬುದ್ಧನ ವ್ಯಕ್ತಿತ್ವ ಮತ್ತು ಬೋಧನಾಕ್ರಮ. ಬುದ್ಧನು ತಾನು ಏನನ್ನು ಉಪದೇಶಿಸಿದ್ದನೋ ಅದರಂತೆ ನಡೆಯುತ್ತಿದ್ದನು. ತಾನು ಏನನ್ನು ಸಾಧಿಸಿದ್ದನೋ ಅದನ್ನೇ ತನ್ನ ಶಿಷ್ಯರು ಸಾಧ್ಯವಿದ್ದಷ್ಟು ಮಾಡುವಂತೆ ಉಪದೇಶ ಕೊಡುತ್ತಿದ್ದನು. ಇದು ಇವನ ಘನವಾದ ಅದನ್ನೇ ತನ್ನ ಶಿಷ್ಯರು ಸಾಧಿಸುತ್ತಿದ್ದರು, ಉಪದೇಶ ಕೊಡುತ್ತಿದ್ದರು. ಇದು ಅವನ ಘನವಾದ ವ್ಯಕ್ತಿತ್ವವಾಗಿತ್ತು. ಪ್ರಾಮಾಣಿಕತೆಯ ಮತ್ತು ಸರಳತೆಗಳು ಅವನ ವ್ಯಕ್ತಿತ್ವದ ತಳಹದಿಗಳಾಗಿದ್ದವು. ಅವನು ಬಲಿಷ್ಠವಾದ ಸುಂದರ ದೇಹ ಹೊಂದಿದ್ದನು. ಅವನ ಧ್ವನಿಯು ಸುಮಧುರವಾಗಿಯೂ ಉತ್ತೇಜನಕಾರಿಯಾಗಿಯೂ ಇತ್ತು. ಸರ್ ಚಾರ್ಲ್ಸ್ ಇಲಿಯಟರ್ವರ ಪ್ರಕಾರ ಬುದ್ಧನು ಒಂದು ವೇಳೆ ಸನ್ಯಾಸಿಯಾಗದಿದ್ದರೆ ಉತ್ತಮ ಸೇನಾಪತಿಯಾಗುತ್ತಿದ್ದನು. ಬುದ್ಧನು ತನ್ನ ಬಳಿ ಬಂದ ವಿದ್ಯಾರ್ಥಿಗಳು, ರೋಗಿಗಳನ್ನು ವಿಶೇಷ ಕಾಳಜಿಯನ್ನು ನೋಡುತ್ತಿದ್ದನು. ಸರಳ ತತ್ವಗಳಲ್ಲಿ ಬುದ್ಧನು ಬೋಧಿಸಿದ ತತ್ವಗಳು ಬಹಳ ಸರಳವಾಗಿದ್ದು ಎಲ್ಲರಿಗೂ ಅರ್ಥವಾಗುವಂತಿದ್ದವು. ಈ ತತ್ವಗಳನ್ನು ಯಾವುದೇ ವೆಚ್ಚವಿಲ್ಲದೆ ಸರ್ವರಿಗೂ ಆಚರಿಸಲು ಅನುಕೂಲವಾಗಿದ್ದವು. ಮಾನವನ ನಿರ್ವಾಣಕ್ಕೆ ಬುದ್ಧನ 4 ಆರ್ಯ ಸತ್ಯಗಳೇ ಮೂಲಭೂತವಾಗಿದ್ದು ಎಲ್ಲರಿಗೂ ತಿಳಿಯುವಂತವಾಗಿದ್ದವು. ವೈದಿಕ ಧರ್ಮದಲ್ಲಿಯಂತೆ ಮೋಕ್ಷ ಸಾಧಿಸಲು ಯಜ್ಞಯಾಗಾದಿಗಳಾಗಲಿ ಮಧ್ಯವರ್ತಿಗಳಾಗಲಿ ಅವಶ್ಯಕತೆ ಇರಲಿಲ್ಲ. ಬುದ್ಧನು ತನ್ನ ತತ್ವಗಳಲ್ಲಿ ಕಠಿಣವಾದ ಗೂಢಾರ್ಥವುಳ್ಳ ಪದಗಳನ್ನು ಬಳಸದೆ ಸರಳವಾಗಿ ಬೋಧಿಸಿದ್ದು ಬೌದ್ಧ ಧರ್ಮದ ಏಳಿಗೆಗೆ ಕಾರಣವಾಯಿತು. ಜನಸಾಮಾನ್ಯರ ಭಾಷೆ. ಭಗವಾನ್ ಬುದ್ಧನು ವೈದಿಕ ಧರ್ಮದ ಸಂಸ್ಕೃತಿ ಭಾಷೆಯು ಜನಸಾಮಾನ್ಯರ ಭಾಷೆಯೆಂಬುದನ್ನು ತಿಳಿದಿದ್ದನು. ಬೌದ್ಧ ಧರ್ಮದ ಅವನತಿಗೆ ಕಾರಣಗಳು. ರಾಜಸ್ಥಾನದ ಬೆಂಬಲ ನಿಂತು ಹೋದನು. ಬೌದ್ಧ ಧರ್ಮವು ಅಶೋಕ, ಕಾನಿಷ್ಕ, ಹರ್ಷವರ್ಧನ್ ಮುಂತಾದ ರಾಜರ ಬೆಂಬಲದಿಂದ ತನ್ನ ಖ್ಯಾತಿ ಪ್ರಸಾರವನ್ನು ದೇಶ ವಿದೇಶಗಳಲ್ಲಿ ಕಂಡಿತು. ಆದರೆ ನಂತರದ ರಾಜರು ಬೌದ್ಧ ಧರ್ಮಕ್ಕೆ ಬೆಂಬಲ ಕೊಡುವುದನ್ನು ಸ್ಥಗಿತಗೊಳಿಸಿದರು. ಇದು ಬೌದ್ಧ ಧರ್ಮದ ಚಟುವಟಿಕೆಗಳಿಗೆ ಆರ್ಥಿಕ ಕೊರತೆಯನ್ನುಂಟುವಾಗುವಂತೆ ಮಾಡಿತು. ಅದೇ ವೇಳೆಗೆ ಭಾರತೀಯ ರಾಜರು ತಮ್ಮ ಧಾರ್ಮಿಕ ನಿಷ್ಠೆಯ ಹಾಗೂ ಬೆಂಬಲವನ್ನು ಸುಧಾರಣೆಗೊಂಡು ಪೈಪೋಟಿಗಳಿಗೆ ವೈದಿಕ ಧರ್ಮಕ್ಕೆ ಬದಲಾಯಿಸಿದರು. ಮುಸ್ಲಿಮರ ದಾಳಿಯಿಂದಾಗಿ ಭಾರತೀಯ ರಾಜರು ಮತ್ತು ರಾಜ್ಯಗಳ ಅಳಸಿ ಹೋಗಿ ವಿದೇಶಿ ಅಧಿಕಾರವು ಬಂದದ್ದು ಬೌದ್ಧ ಧರ್ಮಕ್ಕೆ ಸಿಗುತ್ತಿದ್ದ ಅಷ್ಟಿಷ್ಟು ಪ್ರೋತ್ಸಾಹದ ಮೂಲವನ್ನು ಬತ್ತಿಸಿತು. ನಂತರ ಭಾರತದಲ್ಲಿ ಬೌದ್ಧ ಧರ್ಮ ಅವನತಿಗೆ ಹಾದಿ ಹಿಡಿಯಿತು. ವೈದಿಕ ಧರ್ಮದ ಮೂಢನಂಬಿಕೆಗಳು, ಅನಗತ್ಯ ಆಚಾರ ವಿಚಾರಗಳಿಂದ ಬೇಸತ್ತ ಜನ ಬೌದ್ಧ ಧರ್ಮಕ್ಕೆ ಸೇರಿದ್ದರು. ಅವನತಿಯತ್ತ ಸಾಗಿದ ವೈದಿಕ ಧರ್ಮವನ್ನು ಸುಧಾರಣೆ ಮಾಡಲು ಅನೇಕರಲ್ಲಿ ಮತ್ತೆ ಪುನಶ್ಚೇತನ ಉಂಟಾಯಿತು. ಬೌದ್ಧ ಸಂಘಗಳ ಅಧೋಗತಿ ಬೌದ್ಧ ಧರ್ಮವು ಪ್ರಖ್ಯಾತವಾಗುವುದಕ್ಕೆ, ವಿಶ್ವ ಧರ್ಮವಾಗುವುದಕ್ಕೆ ಬುದ್ಧ ಸ್ಥಾಪಿತ ಸಂಘಗಳೇ ಕಾರಣಗಳಾಗಿದ್ದವು. ಆದರೆ ಕಾಲಕ್ರಮೇಣ ಬೌದ್ಧ ಧರ್ಮದಲ್ಲಿ ಹುಟ್ಟಿಕೊಂಡ ಮಹಾಸಂಘಿಕರು ಮುಂತಾದ ಪಂಥಗಳು ಸಂಘದ ಸನ್ಯಾಸಿಗಳ ಶಿಸ್ತು ವ್ಯವಸ್ಥೆಗಳಲ್ಲಿನ ಅನೇಕ ಹೊಸ ನಿಯಮಗಳನ್ನು ತಂದರು. ಇದು ಸಂಘದ ನಿಯಮಗಳ ವ್ಯವಸ್ಥೆಯ ಸಡಲಿಕೆಗೆ ಕಾರಣವಾಯಿತು. ಮಹಾಸಂಘಿಕ ಪಥವು ತಿದ್ದುಪಡಿ ಮಾಡಿದ ನಿಯಮಗಳಾದ ಉಪ್ಪನ್ನು ಸೇಕರಿಸುವುದನ್ನು, ಮಧ್ಯಾಹ್ನದ ಆಹಾರ ಸ್ವೀಕಾರ, ಬೆಳ್ಳಿ ಬಂಗಾರದ ಕಾಣಿಕೆಗಳ ಸ್ವೀಕಾರ ಮುಂತಾದವು ಬೌದ್ಧ ಭಿಕ್ಷುಗಳಲ್ಲಿ ಸಂಪತ್ತಿನ ಮೋಹ, ವಿಲಾಸಿ ಜೀವನದಲ್ಲಿ ತೊಡಗುವಂತೆ ಮಾಡಿದವು. ಬೌದ್ಧ ಧರ್ಮಕ್ಕೆ ದೊರೆತ ವಿಪುಲ ಪ್ರೋತ್ಸಾಹ ಕಾಣಿಕೆಗಳು ಸಂಘದ ಕೇಂದ್ರಗಳನ್ನು ಶ್ರೀಮಂತಗೊಳಿಸುವುದು, ಭಿಕ್ಷುಗಳು
ಧರ್ಮ ಪ್ರವಚನಕ್ಕೆ ಸಂಚಾರ ಮಾಡುವ ಮೊದಲು ಸೋಮಾರಿಗಳಾಗಿ ಜೀವಿಸತೊಡಗಿದರು. ಇದು ಅವರನ್ನು ಜನರಿಂದ ದೂರವಾಗುವಂತೆ ಮಾಡಿತು. ಸಂಘದಲ್ಲಿ ಶೀಲ ಜೀವನದ ಅಧೋಗತಿಯಿಂದಾಗಿ ಸನ್ಯಾಸಿನಿಯರಲ್ಲಿ ಭೋಗ ಜೀವನದ ಆಸೆ ಹುಟ್ಟಿ ಬೌದ್ಧ ಸಂಘಗಳು ಚಾರಿತ್ರ್ಯಹೀನನಾದವು. ಇಂಥ ಸಂಘಗಳನ್ನು ಬೌದ್ಧ ಧರ್ಮವನ್ನು ಜನರು ಕೀಳಾಗಿ ಕಾಣಲಾರಂಭಿಸಿದ್ದು ಬೌದ್ಧ ಧರ್ಮದ ಅವನತಿಗೆ ಕಾರಣವಾಯಿತು.